ಯಾಕೆ ಬಟ್ಟೆನ ಬಿಚ್ಬಿಟ್ಟು ಬೆತ್ತಲೆಗೆ ಹೋಗಿ ನಿಲ್ಸ್ಬಿಟ್ಟು ಎಕ್ಸಾಮ್ ಬರ್ಸ್ರಿ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಪೊಲೀಸ್ ಅವ್ರಿಗೆ. ತಲೆ ಕೆರ್ಸ್ಕೊಳಕ್ಕೂ ಹೋಗಲ್ಲ, ಯಾಕಂದ್ರೆ ನಮಗೆ ಬ್ಯಾಕ್ ಗ್ರೌಂಡ್ ಇಲ್ಲ. ಸೊ ನಮ್ಮ ಅಪ್ಪ ಏನ್ MLA ಅಲ್ಲ, ನಮ್ಮ ತಾತ ಏನ್ MP. ನೀವು ನಿಮ್ಮಿಂದ ನಾವಲ್ಲ. ಯಾರು ಕೊಟ್ರು ಅಂತಂದ್ರೆ ವೋಟ್ ಹಾಕಿ ಯಾವ್ದ್ರ ಬಗ್ಗೆ ಏನು ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ನಮ್ ಜನಗಳಿಗೆ ಹೇಳಿದ್ರೆ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅನ್ಕೊಳ್ತೀವಿ. ನಾವು ಮಾತ್ರ ಇಲ್ಲಿ ಚೆನ್ನಾಗಿರೋದು. ಅಲ್ಲಿ ಡೆಲ್ಲಿನಲ್ಲಿ ದೊಡ್ಡ ಹೋರಾಟನೇ ನಡೀತಾ ಇದೆ. ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ನೋಡಿರ್ತೀರಾ. ಬಟ್ ಇಲ್ಲಿ ನಾವು ಏನಾಗ್ತಿದೆ ಎಕ್ಸಾಕ್ಟು ಏನು ಪ್ರಾಬ್ಲಮ್ ಅನ್ನೋದನ್ನ ನಾವು ಹೇಳ್ತೀವಿ. ಇಲ್ಲಿ ಯಾವುದೇ ಒಂದು ಪಕ್ಷಕ್ಕಾಗಲಿ ಯಾವುದಕ್ಕೂ ನಾವು ಸಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಏನು ನಡೀತಿದೆ ಸ್ಟೂಡೆಂಟ್ಸ್ಗಾನೆ ಅಂದರೆ ನಾವು ಸ್ಟೂಡೆಂಟ್ಸ್ ಲೈಫಿಂದ ಸ್ವಲ್ಪ ದಾಡ್ಕೊಂಡು ಇವಾಗ ಬರ್ತಿರೋದಷ್ಟೇ. ನಮಗೆ ಸ್ಟೂಡೆಂಟ್ಸ್ ಆಗಿ ನಮಗೆ ಇಷ್ಟು ಅನ್ಯಾಯ ಆಗ್ತಿದೆ ಅಂತ ಅಂದಮೇಲೆ ನಾವೇ ಸುಮ್ಮನೆ ಇರಬೇಕು. ಇವಾಗ ಎಂಟರ್ ವಿಷಯ ಅಲ್ಲಿ ಏನೇನು ನಡೀತೆ 100% ನಾವು ಗೊತ್ತಿಲ್ಲ. ಬಟ್ ನಮ್ಗೆ ಕಲೆಕ್ಟ್ ಮಾಡಿರೋಂಥ ವಿಷಯದ ಪ್ರಕಾರ ನಮ್ಗೆ ಏನು ಅನ್ಸುತ್ತೆ ನಮ್ಮ ವಿಷಯಗಳು ನಿಮ್ಗೆ ಹೇಳ್ತೀವಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಕನ್ನಡಿಗರಿಗೆ ಇದೆಲ್ಲ ದೊಡ್ಡ ವಿಷಯ ಅನ್ಸೋದಿಲ್ಲ, ಕಾಣಿಸೋದು ಇಲ್ಲ. ಅವರೆಲ್ಲ ನಮ್ಮ ಅಣ್ಣಂತ ಬಂದಿರು, ನಮ್ಮ ತಂಗಿಗೆ ನಮ್ಮ ತಮ್ಮಂಗೆಲ್ಲ ಹೊಡಿತಿದ್ರೆ ಹೆಂಗಿರ್ತದೆ ಹೇಳಿ. ಸೊ ಅದೇ ಥರನೇ ಆ್ಯಕ್ಚುಲಿ ಫಸ್ಟು ಈ ವಿಷಯ ಏನೇ ಅಂತ ಹೇಳ್ಬಿಡ್ತೀವಿ. ಅದಾದಮೇಲೆ ನಾವು ಏನು ಮಾಡ್ತಿದ್ದೀವಿ, ಏನು ಆಗ್ತಿದೆ ಅನ್ನೋದು ಹೇಳ್ತೀವಿ. ಫಸ್ಟು ಸೋನಮ್ ಅನ್ನೋರು, ಇವರು ಹಿಂದಿನಲ್ಲಿ 3 Idiots ಅಂತ ಒಂದು ದೊಡ್ಡ ಸೂಪರ್ ಹಿಟ್ ಫಿಲಮ್ ಅಂತ ಇದೆ. ಮತ್ತು ತಮಿಳಲ್ಲಿ ಅದನ್ನ ಡಬ್ಬಿಂಗ್ ಮಾಡಿ ನನ್ಬನ್ ಅಂತ ಹೇಳ್ಬಿಟ್ಟು ನಮ್ಮ ತಳಪತಿ ವಿಜಯ್ ತಮಿಳ್ನಾಡು CM ಅವರು ಮಾಡಿರ್ತಾರೆ. ಅವರು ಹೊಸಕ್ಸಿ ಪಚ್ಚ ಪುರುಷರು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಸ್ಮಾಲ್ ಕ್ಯಾರೆಕ್ಟರಾಗಿ ಅದರಲ್ಲಿ ಮಾಡಿರ್ತಾರೆ. ಸೊ ಅವರು ರಿಯಲ್ ಕ್ಯಾರೆಕ್ಟ್ರು. ಇವರು ಸ್ಟಾರ್ಟ್ ಮಾಡಿದಂಥ ನೀಟ್ ಅಗೇನ್ಸ್ಟ್ ಅಂದರೆ ಇವಾಗ ರೀಸೆಂಟಾಗಿ 2 ಮಂತ್ಸಿಂದ ನೀವು ನೋಡ್ತಾ ಇರ್ತೀರಾ, ಕನ್ನಡದಲ್ಲಿ ಇಶ್ಯೂ ಆಯಿತು. ಅದು ಎಕ್ಸಾಮ್ ಕ್ವಶನ್ ಪೇಪರೆಲ್ಲ ಲೀಕ್ ಆಯಿತು ಅಂತ ಹೇಳ್ಬಿಟ್ಟು, ಮತ್ತು ಎಕ್ಸಾಮ್ ನಡಿಬೇಕಾದ್ರೆ ಕಾಂಗ್ರೆಸ್ ಅವರು ಅದು ಇದು ಏನೋ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದು ಪ್ರಾಬ್ಲಮ್ ನಡೀತಿತ್ತು. ಸೊ ಅವರು ಇದನ್ನೆಲ್ಲ ಇಟ್ಕೊಂಡು ನೀಟ್ ಎಕ್ಸಾಮ್ ಅನ್ನೋದು ಅವಾಗಿಂದನೂ ಪ್ರಾಬ್ಲಮ್ ಆಗ್ತಿದೆ, ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬರ್ತಾಯಿದ್ರು. ಇವಾಗ ನೀಟ್ ಎಕ್ಸಾಮು ಬ್ಯಾನ್ ಮಾಡಬೇಕು ಅಂತಂದರೆ ಲೀಕ್ ಆಗಿದೆ, 1 ಸಲ ಅಲ್ಲ 2 ಸಲ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಮೈನ್ ಎಜುಕೇಷನಲ್ ಮಿನಿಸ್ಟರ್ ಅವರು ರಿಸೈನ್ ಮಾಡಬೇಕು. ಒಂದು ಸೆಕೆಂಡ್ ಬಂದು ಈ ನೀಟ್ ಎಕ್ಸಾಮ್ನ ಬ್ಯಾನ್ ಮಾಡಬೇಕು, ನೀಟ್ ಎಕ್ಸಾಮ್ ಅನ್ನೇ ಇರಬಾರ್ದು ಅನ್ನೋದು ಸೆಕೆಂಡು ಮುಖ್ಯವಾದಂಥ ಕೋರಿಕೆಗಳವ್ರದ್ದು. ಇವ್ರು ಯಾರು ಸ್ಟಾರ್ಟ್ ಮಾಡಿದಂದರೆ ಸೋನಮ್ ಅವರು. ಅದು ಮುಖ್ಯವಾಗಿ PM ನರೇಂದ್ರ ಮೋದಿ ಅಂತಂದರೆ ಅವ್ರ ಮನೆ ಮುಂದೆನೇ ಸ್ಟಾರ್ಟ್ ಮಾಡಿದಂಥ ಈ ವಿಷಯ. ಅದು ಹೋಗ್ತಾ ಎಲ್ಲ ಜನಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಾ ಹಂಗೆ ಸೋನಮ್ ಅವರು ಅವರು ಹೆಲ್ತ್ ಇಶ್ಯೂ ಹೋಗ್ತಾ ಪ್ರಕಾಶ್ ರಾಜ್ ಅವರಾಗಲಿ ಮತ್ತು ಇವಾಗ ಬರ್ತಿರೋದು ನೀವೆಲ್ಲ ನೋಡ್ತಾ ಇರ್ತೀರಾ. ಇವಾಗ ಈ ವಿಷಯ ನಡೀತಾ ಇದೆ. ಆಗಲಿ ಏನೇ ದೊಡ್ಡ ಪ್ರೊಟೆಸ್ಟ್ ಆಗಲಿ ಎಷ್ಟು 1 ವಾರ ನಡೀತದೆ, 2 ವಾರ ನಡೀತದ, ಯಾಕೆ ಸ್ಟೂಡೆಂಟ್ಸ್ ಮೇಲೆ ಕೈ ಇಡಬೇಕು? ಫಸ್ಟ್ ಆಫ್ ಆಲ್ ಹೌದು, ಯಾಕೆ ಇಡಬೇಕು? ಅದು ನೋಡ್ತಾ ಇಲ್ಲ. ಸ್ಟೂಡೆಂಟ್ ಮೇಲೆ ಕೈ ಇಟ್ರು ಲಾಠಿ ಚಾರ್ಜ್ ಮಾಡಿದ್ರು ಯಾವ ತರ ಲಾಠಿ ಚಾರ್ಜ್ ಮಾಡಬೇಕು? ಡೆಲ್ಲಿ ಪೊಲೀಸವರು ಅಂತಲ್ಲ, ಪೊಲೀಸವ್ರು ಅಂತಂದ್ರೆ ಅಧಿಕಾರದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಜನಗಳನ್ನ ಎಷ್ಟು ನೀಚವಾಗಿ ಎಷ್ಟು ಕೀಳಾಗಿ ನೋಡ್ತಿದ್ದಾರೆ ಅಂತಂದ್ರೆ ಅಷ್ಟಂದ್ರ ಬಂದು ಎಷ್ಟು ದಿನ ಆಯ್ತು, ನಮ್ಗೆ ಎಷ್ಟು ವರ್ಷ ಆಯ್ತು? 79 ನಡೀತದೆ. ಈಗ ಬಂದ್ರೆ ನಡೆಯುತ್ತೆ ತಾನೆ. ಸೊ ಬಂದ್ರು ಆಗಿನ ಕಾಲದಲ್ಲಿ ಬ್ರಿಟಿಷ್ ಅವ್ರು ನಮ್ನ ಆಳ್ತಾ ಇದ್ರು, ಈಗಿನ ಕಾಲದಲ್ಲಿ ಪೊಲಿಟಿಷಿಯನ್ ಮತ್ತೆ ಪೊಲೀಸ್ ಅವ್ರು ನಮ್ನ ಆಳೋ ತರ ಆಗ್ಬಿಟ್ಟೈತೆ. ಏನ್ರಿ, ನಾನು ಸುಮ್ಮನೆ ಕೇಳ್ತೀನಿ, ಕ್ವಶನ್ ಮಾಡಿದ್ರೆ ಹೊಡೆದ್ಬಿಡ್ತೀರಾ ನೀವು? ಪೊಲೀಸ್ ಅವ್ರು ಹೇಳ್ತಾ ಇರೋದು ಹೊಡಿತೀವಿ. ಅದ್ ಹೆಂಗ್ ಹೊಡಿತೀರಾ ನೀವು? ಮಾಡ್ಬಿಟ್ರೆ ಹೊಡಿತೀರಾ? ಕ್ವಶನ್ ಮಾಡೋ ಅಧಿಕಾರ ಯಾರು ಕೊಟ್ಟರು ನಿಮಗೆ? ಯಾರು ಕೊಟ್ರು ಅಂತಂದ್ರೆ ವೋಟ್ ಹಾಕಿ ನಾವು ಕೊಡೋ ದುಡ್ಡಿಂದ ನೀವು ಸಂಬಳ ತಗೊಂತಿದ್ದೀರಾ. ಸೊ ನೀವು ಪಬ್ಲಿಕ್ ಸರ್ವೆಂಟು, ಓನರ್ ಅಲ್ಲ. ನೀವು ಬಂದಿದ್ದಾನ ಏನಂತಾರೆ, ನೀವು ಒಂಥರ ಸುಪೀರಿಯರ್ ಅಲ್ಲ ನಮಗೆ, ಓಕೆನಾ? ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಪೊಲಿಟಿಷಿಯನ್ ಆಗಲಿ ಯಾರೇ ಆಗಲಿ ಬಂದು ವೋಟ್ ಕೇಳೋಬೇಕಾರೆ ಅಯ್ಯ ಅಮ್ಮ ಅಂತ ಕೇಳ್ತೀರಾ. ಅದೇ ನಮ್ಗೊಂದು ಅನ್ಯಾಯ ನಡೀತಾ ಇದೆ, ನಮ್ಗೊಂದು ಸ್ವಲ್ಪ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ಬಿಟ್ಟು ನಿಮ್ಮ ಹತ್ರಕ್ಕೆ ಬಂದರೆ ನಾಯಿಗೂ ನಿಯತ್ತಿರುತ್ತೆ. ನಾಯಿಗೆಲ್ಲ ಪೊಲಿಟಿಷಿಯನ್ಗೆಲ್ಲ ನಾವು ಹೋಲಿಸೋದೇ ಇಲ್ಲ. ನಾಯಿಗೆ ಅನ್ನೋದು ಒಂದು ಬೆಲೆನೇ ನಾಯಿಗಿದೆ. ಅದಕ್ಕಿಂತ ಮೋಸವಾಗಿ ಜನಗಳನ್ನ ಥರ ಪೊಲೀಸವರಾಗಲಿ ಪೊಲಿಟಿಷಿಯನ್ ಆಗಲಿ ಆ ಥರ ಟ್ರೀಟ್ ಮಾಡ್ತಾ ಇದ್ದೀರಾ. ಡೆಲ್ಲಿನಲ್ಲಿ ಏನು ನಡೀತಿದೆ ಅಂದ್ಬಿಟ್ಟು ಗೊತ್ತು ನಿಮಗೆ, ಓಕೆನಾ? ಸೊ ಅದರಲ್ಲಿ ಬಂದಿದ್ದಾನೆ ಏನು ನಡೀತಿದೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ನಾನು ಹೇಳ್ತೀನಿ. ಯಾಕಂದರೆ ನಾನು ನೋಡ್ತಾ ಇದ್ರೆ ನನ್ನ ರಕ್ತ ಕುದಿಯೋದು ಬೇರೆ. ಬಟ್ ಆ್ಯಸ್ ಒಬ್ಬ ಯಂಗ್ಸ್ಟರ್ ಆಗಿ ನಾವು ಯಾವ ಥರ ಹೊಡಿತಾ ಇದ್ದಾರೆ ಅಂತಂತಂದರೆ ಪಕ್ಕದಲ್ಲಿ ನೋಡೋಕ್ಕಾಗಲ್ಲ. 1-2-3 ಕ್ಲಿಪ್ ಹಾಕ್ತೀನಿ, ಒಂದು ಸ್ವಲ್ಪ ನೋಡ್ಕೊಂಡು ಬನ್ನಿ. ಹೆಣ್ಣು ಮಗು ಅಂತಲೂ ನೋಡ್ತಾ ಇಲ್ಲ, ಹಂಗೆ ಹೊಡಿತಾ ಇದ್ದಾರೆ. ನಾನು ನೋಡಿದೆ. ಸುಮ್ಮನೆ ಪೊಲೀಸವ್ನು ಕಾಪಾಡೋ ಪೊಲೀಸವನೇ ಬಂದಿದ್ದಾನ, ಹೆಣ್ಮಗುನ ಕೆಟ್ಟದಾಗೆಲ್ಲ ಮುಟ್ತಾ ಇದ್ದಾನೆ. ಮುಟ್ಟೋದಲ್ದಿರ ನಗ್ತಾ ಇದ್ದಾರೆ ಅವ್ರವ್ರ ಮಧ್ಯೆನೆ. ಇಂಡಿಯಾದಲ್ಲಿ ಎಲ್ಲಿ ಐತೆ ಫ್ರೀಡಮ್ ಅನ್ನೋದು? ಫ್ರೀಡಮ್ ಯಾರೇ ಒಬ್ಬ VIP ಆಗ್ಲಿ, ಯಾರೇ ಒಬ್ಬ ರೋಡ್ ಕಡೆ ಬರ್ತಾ ಇದ್ದಾನೆ ಅಂತಂದ್ರೆ ಎಷ್ಟವರ್ ಟ್ರಾಫಿಕ್ ಇದ್ ಮಾಡ್ತಾರೆ ಹೇಳೋ? VIP ಅಂತ ಅಂದ್ಬಿಟ್ಟು ಏನೋ ಒಂದು ದೊಡ್ಡ ಪುಡಿಂಗಿನ ಏನು ಕಿತ್ಕೊಳಕ್ಕಾಗಲ್ಲ ಅಂತ
ಅವ್ನು ಹೋಗೋದಕ್ಕೆ ಅರ್ಧ ಗಂಟೆ 1 hour ನಾವು ನಿಂತ್ಕೊಂಡು ಹೋಗ್ಬೇಕು. ಕುಡಿಯೋದು ನನ್ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ರೆ ಬರೀ ಅಂತವೇ ಬರ್ತವೆ. ಫಸ್ಟ್ ಆಫ್ ಆಲ್ ನಾವ್ ಈ ತರ ವಿಡಿಯೋ ಮಾಡೋರೇ ಅಲ್ಲ, ಮಾಡೋದು ಇಲ್ಲ ನಾವು. ನಮ್ ಕಡೆಯಿಂದ ಒಂದ್ ಸಪೋರ್ಟ್ ಇರ್ಲಿ ಅವ್ರಿಗೆ ಹೌದು. ಅಂತ ಹೇಳ್ಬಿಟ್ಟು ನಮ್ ಕಡೆಯಿಂದ 100 ಜನ ನೋಡಿದ್ರು 100 ಜನದಿಂದ 100 ಸಪೋರ್ಟ್ ಸಿಗ್ತಾ. ಹೌದು, So ಅದೊಂದು ಖುಷಿ ನಮ್ಗೆ ಇರ್ತದೆ, ನಮ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಹೌದು. ಮುಖ್ಯವಾಗಿ ಮಾಡೋದಕ್ಕೆ ಕಾರಣ ಇದೆ, ಒಬ್ಬ ಪೊಲೀಸ್ ಅವನು ಇಂಡಿಯಾ ಫ್ಲಾಗ್ ಅನ್ನ ಕೆಳಗೆ ಹಾಕಿ ತುಳಿತಾ ಇದ್ದಾನೆ. ಅವ್ನು ಇಂಡಿಯಾದವನಲ್ವಾ, ಪೊಲೀಸ್ ಅವನು ಮರ್ಯಾದೆ ಕೊಡ್ತಿರೋದು ಇಂಡಿಯಾ ಫ್ಲಾಗ್ ಮರ್ಯಾದೆ. ಅದು ಪೊಲೀಸ್ ಅವನು ಪೊಲೀಸ್ ಟ್ರೈನಿಂಗ್ ಅಲ್ಲಿ ಇದೆಲ್ಲ ಹೇಳ್ಕೊಟ್ಟಿರಲ್ವಾ. ಇಂಡಿಯಾದಲ್ಲಿ ಬಾರ್ಡರ್ ಆರ್ಮಿಗಳು ಮಾತ್ರನೇ ಇಂಡಿಯಾ ಫ್ಲಾಗ್ ಬೆಲೆ ಕೊಡ್ಬೇಕಾ? ಯಾಕೆ ಪೊಲೀಸ್ ಅವ್ರ ಕೈಲಿ ಕೊಡಕ್ಕಾಗಲ್ವಾ? ರೆಸ್ಪೆಕ್ಟ್ ಅನ್ನ ಬರ್ತಾ ಬರ್ತಾ ಪೊಲೀಸ್ ಅವ್ರು ಎಷ್ಟು ಕೀಳಾಗಿ ಹೋಗ್ಸ್ಕೊಂತ ಇದಾರೆ ಅಂತಂದ್ರೆ, ನಾವೇನು ಅವ್ರನ್ನ ಕೀಳಾಗಿ ನೋಡ್ತಿಲ್ಲ, ಒಂದು ಕೆಟ್ಟದಾಗ ಏನೋ ಮಾತಾಡ್ತಾರೆ, ಅವ್ರಾಗ ಅವರೇ ಅವ್ರ ಮರ್ಯಾದೆನ ಕಳ್ಕೊಂತ ಇದಾರೆ. ಫಿಲಮಲ್ಲೂ ಲೇಟ್ ಆಗಿ ಬರ್ತಾರೆ ಪೊಲೀಸ್ ಅವರು, ಜೀವನದಲ್ಲೂ ಲೇಟ್ ಆಗಿ ಬರ್ತಾರೆ. ಹೊಡಿಯಕ್ ಮಾತ್ರ ಸ್ಟೂಡೆಂಟ್ಗಳನ್ನ ಮುಂದೆ ಬರ್ತಾರೆ. ಮುಂದೆ ಬಂದು ನಿಂತು ಇಷ್ಟಿಷ್ಟುದ್ದ ಕೋಲಲ್ಲಿ ಆಣಿ ಸುತ್ತಬಿಟ್ಟು ಹೊಡಿತಾ ಇದಾರೆ. ಈ ಕ್ಲಿಪ್ ನೋಡಿ ಗೊತ್ತಾಗ್ತದೆ ಈ ತರ ಐತೆ, ಈ ತರ ಹೊಡಿತವ್ರೆ. ಹೆಂಗ್ ಹೊಡಿತಾ ಇದಾರೆ ಅಂತಂದ್ರೆ, ಹೆಣ್ಣು ಮಗು ಸುಮ್ನೆ ನಡ್ಕೊಂಡು ಹೋಗ್ತಾ ಇದಾರೆ, ಹಿಂದೆಯಿಂದ ಚುಚ್ತಾನೆ ಲಾಠಿಯಿಂದ ಪೊಲೀಸ್ ಅವನು. ಅದೇ ಅವ್ರ ಹೆಣ್ಮಗು, ಅವ್ನ ಮನೇಲಿ ಒಂದು ಹೆಣ್ಮಗು ಇದ್ದಿದ್ರೆ ಆತರ ಚುಚ್ಚಿರೋನ, ನನ್ನ ಬಾಯಲ್ಲಿ ಬರುತ್ತೆ. ನಾನು ಕಂಟ್ರೋಲ್ ಮಾತಾಡ್ತಾ ಇದ್ದೀನಿ, ಈ ಲೆವೆಲ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅನ್ಕೋಬಹುದು ಕಂಟೆಂಟ್ಗೋಸ್ಕರ ಇವ್ನಿಗೇನು ಬೇರೆ ಕಂಟೆಂಟ್ ಇರೋದಿಲ್ಲ, ಇದೊಂದು ಕಂಟೆಂಟ್ ಸಿಕ್ಬಿಡ್ತು, ಇದೊಂದು ಮಾಡ್ತಾವನೆ ಅಂತ ಅಂದ್ಬಿಟ್ಟು ಅನ್ಕೋಬಹುದು. ಅನ್ಕೊಳ್ಳೋರು ನೀವು ಅನ್ಕೊಳ್ಳಿ. ನೀವು ಪೊಲೀಸು ನಮ್ಗೆ ಒಂದು 2 ಕ್ವಶನ್ ಕೇಳ್ತೀನಿ. ಆದವರು ನೇಮ್ ಬ್ಯಾಚ್ ಇರಬೇಕು ಸರ್, ಇಲ್ಲಿರುತ್ತೆ ಸರ್ ನೇಮ್ ಬ್ಯಾಚು. ಆ ಬ್ಯಾಚು ಒಬ್ಬರು ಮೈಯಲ್ಲೂ ಇಲ್ಲ. ಸೆಕೆ ಆಗ್ತಿತ್ತು ಸರ್, ಅದಕ್ಕೆ ತೆಗೆದು ಪಕ್ಕದಲ್ಲಿ ಇಟ್ಟಿದ್ವಿ. ಸೆಕೆ ಓ ಸರ್, ಎಷ್ಟು ಉದ್ದ ಲಾಠಿ ತಗೊಂಡಿದ್ದೀರಾ, ಇಷ್ಟಿಷ್ಟುದ್ದ ಮೈ ತುಂಬಾ ಬಟ್ಟೆ ಹಾಕಿದ್ದೀರಾ. ಅದು ಹೆಣ್ಣು ಮಗು ಹೇಳ್ತದಪ್ಪ, ಬ್ಯಾಚ್ ಹಾಕೊಂಡ್ರೆ ಏನ್ ಸರ್ ಆಗುತ್ತೆ? ಸೆಕೆ ತಡೆಯಕ್ಕಾಗದ ಸೆಕೆ. ಡೆಲ್ಲಿ ಆಕ್ಚುಲಿ ಸೋ ಹಾಟ್ ಅಂದಂಗೆ ಮಣಿ ಹಾಕೊಂಡು ಸುತ್ತೀರಾ, ಬಾಂಬ್ಗಳು ಇರ್ತೀರಾ. ಏನ್ ಸ್ಟೂಡೆಂಟ್ ಅಂದ್ರೆ ಏನು ಟೆರರಿಸ್ಟ್ ಸರ್ ಅವರು? ನಾವೇನ್ ಸರ್ ಮಾಡೋದು? ಅಧಿಕಾರಿಗಳು ನಮ್ಗೆ ಹೇಳ್ತಾರೆ, ನಾವು ಅದನ್ನ ಮಾಡ್ತಾ ಇದೀವಿ ಅಷ್ಟೇ. ನೀವು ಯಾರು ಮಾಡಿಸ್ತಾ ಇದಾರೆ, ಯಾರು ಕುತ್ಕೊಂಡು ಇದನ್ನ ಎಂಜಾಯ್ ಮಾಡ್ತಾ ಇದಾರೆ. ಸೊ ಇಷ್ಟು 1 ತಿಂಗಳಿಂದ ನಡೀತಿದ್ರು ನಿಮ್ ಅವ್ರ ಕಣ್ಣಿಗೆ ಕಾಣಿಸ್ತೀರಾ, ನೀವು ಈ ತರ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಸ್ಟೂಡೆಂಟ್ನ ಇಷ್ಟೆಲ್ಲ ಹೊಡಿತಿದ್ದೀರಾ. ಸ್ಟೂಡೆಂಟೇ ಫಸ್ಟ್ ಬಂದು ಪೊಲೀಸ್ ಅವ್ರನ್ನ ಹೊಡೆದಿದ್ದು, ಅದಾದ್ಮೇಲೆ ಪೊಲೀಸ್ ಅವರು ಸ್ಟೂಡೆಂಟ್ ಮೇಲೆ ಹೊಡೆದಿರೋದು, ಕಲ್ಲಲ್ಲಿ ಎತ್ತು ಹೊಡೆದಿದ್ದು, ಅದಾದ್ಮೇಲೆ ನಾವು ಲಾಠಿ ಚಾರ್ಜ್ ಮಾಡಿದ್ದು ಅಂತ ಹೇಳ್ತೀವಿ. ಲಾಠಿ ಚಾರ್ಜ್ ಮಾಡಿ ಸರ್, ಬೇಡ ಅಂದಿಲ್ಲ. ನಿಮ್ಗೇನಾದ್ರೂ ಅಗೇನೆಸ್ಟ್ ಆಗಿ ನಿಮ್ಗೇನಾದ್ರೂ ತೊಂದರೆ ಕೊಟ್ರು ಅಂತಂದ್ರೆ ಮಾಡಿ. ಯೂನಿಫಾರ್ಮ್ ಇಲ್ದಿರ ಇಬ್ರು, ಅದು ಯಾರು ಮಾಡಿದ್ರು ಅವರು ಮಾಡಬೇಕು. ಹೌದು, ಎಲ್ಲರಿಗೂ ಹೆಂಗೆ ನಾಯಿ ಹೊಡೆದಂಗ್ ನಾಯಿಗಿಂತ ಕೇಳುವಾಗ ಹೊಡಿತಾರೆ. ಪಾಪ ಒಂದು ಹುಡುಗ ಸುಮ್ನೆ ನಡ್ಕೊಂಡು ಹೋಗ್ತಿರೋ ಫೋನ್ ಹೊಡೆದಾಕಿ ಅವನ್ ಪಾಪ ಹತ್ಕೊಂಡು ಆ ಫೋನ್ ತಗೊಳಕ್ ಅವ್ನು ಎಷ್ಟು ಕಷ್ಟಪಟ್ಟಿರ್ತಾನೆ. ಸಿಗಳ ತರ ಮಾಡ್ತಾ ಇದ್ದೀರಾ ನೀವು. ಚಾನ್ಸ್ ಅಂತ ಹೊರಡೇ ಆಕ್ರೋಶ ಎಲ್ಲ ಜನಗಳ ಮೇಲೆ. ಎಂಜಾಯ್ ಮಾಡ್ತಾ ಇದ್ದೀರಾ. ಸುಮ್ನೆ ನಡ್ಕೊಂಡು ಹೋಗ್ತಾವನೆ, ಕಾಲ್ ಅಡ್ಡ ಹಾಕಿ ಕೆಳಗೆ ಬೀಳ್ಸಿ ಎಂಜಾಯ್ ಮಾಡ್ತಾವನೆ. ಯಾವ ತರ ಎಂಜಾಯ್ ಮಾಡ್ತಾ ಇದಾರೆ ಗೊತ್ತಾ ಸರ್ ಅವರು? 4-5 ಜನ, ನೇಮ್ ಬ್ಯಾಚ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಏನು ಇಲ್ಲ. ನೇಮ್ ಬ್ಯಾಚ್ ಅದು ದಾಡಿ ಇಟ್ಕೊಂಡವ್ರು ಅವ್ರು ಪೊಲೀಸ್ ಅವ್ರಂತೆ. ಇನ್ನೊಂದು ನೇಪಾಳ ಪಕ್ಕ ಹಾಗೆ ಆಗುತ್ತೆ. ಪಾರ್ಲಿಮೆಂಟ್ ನುಗ್ಗಿ ಹೊಡಿಯೋದಂತೂ ಖಂಡಿತ ಗ್ಯಾರಂಟಿ. ಮಾಡ್ತಾ ಇರೋದು ನಾವು ಚಿಕ್ಕ ಪುಟ್ಟ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದೀವಿ. ಸೊ ನಾವೇ ಈ ತರ ಮಾತಾಡ್ತಾ ಇದೀವಿ. ಸೆಲೆಬ್ರಿಟಿ ಸೂಪರು ಪ್ರಕಾಶ್ ರಾಜ್ ಒಪ್ಕೊಂತೀನಿ, ಮತ್ತೆ ಲಾಯರ್ ಜಗದೀಶ್ ಅವರು ಬಂದಿದ್ರು, ಮೆಚ್ಚಬೇಕು. ಅದೆಲ್ಲ ಜಗದೀಶ್ ಅವರು ಫ್ರೀಡಮ್ ಪಾರ್ಕ್ ಹತ್ರ ಹೋಗಿ ಮಾತಾಡಿದ್ದಾರೆ, ಅದೆಲ್ಲ ಓಕೆ. ಈಗ ಪಾಕಿಸ್ತಾನಲ್ಲಿ ಟ್ರೀಟ್ ಮಾಡೋ ತರನೇ ನಮ್ಮ ಸ್ಟೂಡೆಂಟ್ ನ ಟ್ರೀಟ್ ಮಾಡ್ತಾ ಇದ್ದಾರೆ. ಟೆರರಿಸ್ಟ್ ಗಳನ್ನ ಮೋಸವಾಗಿ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಮುಂಚೆ ಪಾಕಿಸ್ತಾನ ಅವರು ಇವಾಗ ಜಮ್ಮು ಕಾಶ್ಮೀರ ಎಲ್ಲೋ ಪ್ರವಾಸಿಗರು ಹೋಗಿರ್ಬೇಕಾದ್ರೆ ಪ್ಯಾಂಟ್ ಬಿಚ್ಬಿಟ್ಟು ನೀನ್ ಯಾವ ಧರ್ಮ ಅಂತ ನೋಡ್ಬಿಟ್ಟು ಸಾಯಿಸಿದ್ದಾರೆ. ಅದ್ರ ಬಗ್ಗೆ ಎಷ್ಟು ಜನ ಏನ್ ಮಾತಾಡಿದ್ರು? ಟೆರರಿಸ್ಟ್ ಹೋದ ವರ್ಷನೇ ಬಂದಿದ್ರು. ಅದ್ರ ಬಗ್ಗೆ ಎಷ್ಟು ಜನ ಏನ್ ಮಾತಾಡಿದ್ರು? ಈ ತರ ಏನಾದ್ರು ಟ್ರೀಟ್ ಮಾಡಿದ್ರೆ, ಈ ತರ ನಮ್ ಸ್ಟೂಡೆಂಟ್ ನ ಹೊಡಿಯೋದನ್ನ ಬಿಟ್ಟು ಅನ್ಯಾಯ ಎಲ್ಲಿ ನಡೆಯುತ್ತೋ ಆ ತರ ಹೋಗಿ ಮಾತಾಡಿದ್ರೆ ಇಷ್ಟೊತ್ತಿಗೆ ಇವಾಗ ಅದ್ರಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಹೇಳಿ, ಬರೀ ನೀಟ್ ಎಕ್ಸಾಮು ಎಷ್ಟು ಕಷ್ಟಪಟ್ಟು ಓದ್ತಾರೆ ಆ ಸ್ಟೂಡೆಂಟ್ ಮಾತ್ರನೇ ಗೊತ್ತು. ಲೀಕ್ ಆದ್ರೆ ಎಷ್ಟು ಉರಿತದೆ ಹೇಳಿ. ಆ ಜನಗಳು ಅದನ್ನೇ ಡ್ರೀಮ್ ಆಗಿ ಇಟ್ಕೊಂಡು ಎಷ್ಟೋ ಕನಸುಗಳು ಇಟ್ಕೊಂಡು ನೈಟು ಹಗಲು ಅಂತ ಅವ್ರು ಎಷ್ಟೋ ಕನಸುಗಳನ್ನ ಬಿಟ್ಕೊಂಡು ಓದ್ಕೊಂಡು ಒಂದು ಲೆವೆಲ್ ಬರ್ತಾರೆ. ಇವಾಗ ನನ್ನ ಮಕ್ಳು ದುಡ್ಡು ಚೆನ್ನಾಗಿ ಕೊಟ್ಬಿಡೋದು, ಹಂಗೆ ಹೋಗ್ಬಿಡೋದು. ಇವಾಗ ಪಾಸ್ ಆಗ್ಬಿಡೋದು, MBBS ಸೀಟಲ್ಲಿ. ಪಾಲಿಟಿಕ್ಸ್ ಯಾವ ತರ ಆಗಿದೆ ಅಂತಂದ್ರೆ, ಪಾಲಿಟಿಕ್ಸ್ ಅಲ್ಲಿ ಧರ್ಮನ ತಂದಿಡ್ತಾ ಇದ್ದಾರೆ. ಬಿಜೆಪಿ ಅಂದ್ರೆ ಬರೀ ಹಿಂದೂಗಳನ್ನೇ ಸಪೋರ್ಟ್ ಮಾಡೋದು, ಕಾಂಗ್ರೆಸ್ ಅಂದ್ರೆ ಬರೀ ಮುಸ್ಲಿಂನೇ ಸಪೋರ್ಟ್ ಮಾಡ್ಕೊಂಡ್ ಬರೋದು. ಯಾವಾಗ್ಲೂ ಬಿಜೆಪಿ ಕಾಂಗ್ರೆಸ್ ಈಗ ಹಂಗಾಗಿಲ್ಲ, ಹಿಂದೂ ವರ್ಸಸ್ ಮುಸ್ಲಿಂ ಆಗ್ಬಿಟ್ಟೆ. ಈ ತರ ಧರ್ಮನ ತಂದಿಟ್ಬಿಟ್ಟಿದ್ದಾರೆ ಪೊಲಿಟಿಕ್ಸ್ ಅಲ್ಲಿ. ಸೊ ಇವಾಗ ನಾನು ಹೇಳೋದು ಏನಂತಂದ್ರೆ,
ಪಾಲಿಟಿಕ್ಸ್ ಅಲ್ಲಿ ಬಂದನ್ನ ಧರ್ಮ ಜಾತಿ ಧರ್ಮ ಏನು ಬರಬಾರ್ದು. ಇಟ್ ಈಸ್ ಎ ಸೋಷಿಯಲ್ ಸರ್ವಿಸ್ ಅಷ್ಟೇ. ಇದು ಒಬ್ಬರು ಕಷ್ಟ ಅಂದಾಗ ಒಬ್ಬ MLA ಆಗಿ MP ಆಗಿ PM ಆಗಿ ಒಬ್ಬರು ಕಷ್ಟ ಅಂದಾಗ ಹೋಗಿ ನೋಡ್ತೀನಿ ಅಲ್ಲಿ ನೀನು ಯಾವ ಧರ್ಮ ಯಾವ ಜಾತಿ ನೀನು ಯಾವ ಕ್ಯಾಸ್ಟ್ ಅನ್ನೋದು ನೋಡಬಾರ್ದು. ಯಾವಾಗ ಅದನ್ನೆಲ್ಲ ನೋಡೋದು ಬಿಡ್ತೀರೋ ಅವಾಗಲೇ ದೇಶ ಉದ್ಧಾರ ಆಗುತ್ತೆ. ಬಟ್ ಜಾತಿ ಧರ್ಮ ಅನ್ನೋದು ಈ ಓಲ್ಡ್ ಮ್ಯಾನ್ಸ್ ಎಲ್ಲ ಸಾಯೋವರೆಗೂ ಇನ್ನೊಂದು 50 ವರ್ಷದವರೆಗೂ ಈ ಜಾತಿ ಧರ್ಮ ಅನ್ನೋದನ್ನು ಖಂಡಿತವಾಗಿ ಹೋಗೋದಿಲ್ಲ. ನಮ್ಮ ಜನ್ರೇಷನ್ ಇದೆ, ನಮ್ಮ ಪೀಳಿಗೆ ಏನಿದೆ ಅದು ಮುಂದುವರ್ಸ್ಕೊಂಡು ಹೋದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಕೆಲವೊಬ್ಬರು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತಂದ್ರೆ ಅರ್ಧ ಉಯ್ದು ಬಿಡ್ತಾ ಇದ್ದೀರಾ ನೀನು ಮಕ್ಕಳಿಗೆ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಅಂದ್ಬಿಟ್ಟು. ಇದೆಲ್ಲ ಬಿಟ್ರು ಸ್ಟೂಡೆಂಟ್ಗಳನ್ನ ಹೆಂಗ್ ಹೊಡಿತಾ ಇದ್ದಾರೆ ಅಂತಂದ್ರೆ ಅದನ್ನೇ ನೈಟು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ರೆ ಅದೇ ನನ್ನ ಕೈಯಲ್ಲಿ ನೋಡೋಕ್ಕಾಯ್ತಿಲ್ಲ ಯಪ್ಪ. ನನಗೆ ಹಂಗೆ ಬರ್ತಾ ಇದೆ ಕೋಪ, ತೊಗೊಂಡು ಯಾರಿಗಾರು ತೊಗೊಂಡು ಹೊಡೆದ್ಬಿಡೋಣ ಅಂತ. ನಿಜವಾಗ್ಲೂ ಹೇಳ್ತೀನಿ, ನೇಪಾಳ ಅಷ್ಟು ಚಿಕ್ಕದು ಇಂಡಿಯಾ ಆಗಿದ್ರೆ ಯಾವಾಗ ನೇಪಾಳಕ್ಕಿಂತ ಮುಂಚೆ ಆಗಿರೋದು. ಹೌದು, ಎಷ್ಟನೇ ಸಲ ಪೇಪರ್ ಲೀಕ್ ಆಗ್ತಿರೋದು ಹೇಳಿ? ಒಂದ್ಸಲ 2 ಸಲ ಅಲ್ಲ. ಸ್ವಾತಂತ್ರ್ಯ ಬಂದು ಎಷ್ಟು 79ನೇ ವರ್ಷ ಇವಾಗ ಆಗ್ತಾ ಇದೆ. 72-73 ಸಲ ಆಗೈತೆ. ಎಷ್ಟು ಸಲ ನಿಮ್ಗೆ ಗೊತ್ತು. ನೀಟ್ ಎಕ್ಸಾಮ್ ಅಷ್ಟು ಇದು ನಡೀತಿದೆ ಅಂದ್ರೆ ನಮ್ದೆಲ್ಲ ಯಾವ್ದು ಎಜುಕೇಶನ್ ಸಿಸ್ಟಮ್ ವೇಸ್ಟ್ ಮಾಡೋ ತರ ಮಾಡ್ತಾವ್ರಿ. ಹೌದು, ಇದೊಂಥರ ಬಿಸ್ನೆಸ್ ಮಾಡ್ಕೊಬಿಟ್ಟಿದಾರೆ ಎಲ್ಲ. ಅದಕ್ಕೆ ಅಮೆರಿಕಾಗೆ ಹೋಗ್ತಿರೋದು, ಅಮೆರಿಕಾಗೆ ಆಫ್ರಿಕಾಗೆ ಅಲ್ಲಿ ಹೋಗಿ ಸೆಲೆಬ್ರಿಟೀಸ್ ಎಲ್ಲ ಫುಲ್ ಎಲ್ ಮನೆ ಮಾಡ್ಕೊಂಡವ್ರೆ. ದುಬೈ, ಅಮೆರಿಕಾ, ಆಸ್ಟ್ರೇಲಿಯಾ. ಅವ್ರ ಮಕ್ಕಳೆಲ್ಲ ಇಲ್ಲೆಲ್ಲ ಓದಲ್ಲ, ಅಲ್ಲಿ ಡೇಟ್. ಇವಾಗ ನೀವು ಪೊಲೀಸವ್ರು ಹಂಗೇನಾ? ನಮಗೆ ಎಲ್ಲಾ ಪೊಲೀಸವ್ರು ಹಂಗೆ ಅಂತ ನನ್ಗೆ ಗೊತ್ತಾಗ್ತದೆ. ಫಸ್ಟ್ ಆಫ್ ಆಲ್ ಅವ್ರು ಪೊಲೀಸ್ ಅಂತಾನೆ ನಂಗೆ ಡೌಟ್. ನೇಮ್ ಬ್ಯಾಜ್ ಎಲ್ಲಿದೆ? ID ಕಾರ್ಡ್ ತೋರಿಸ್ಬಿಟ್ಟು ನೀವು ನೇಮ್ ಬ್ಯಾಚ್ ಹಾಕ್ಬಿಟ್ರಿ ಅನ್ಕೊಳ್ಳಿ, ನಾನು ಈ ಬಯೋಡೇಟಾ ತೆಗ್ಬಿಟ್ಟು ನಾಳೆ ದಿನ ನೀನ್ ಎಲ್ಲಾದ್ರೂ ಸಿಕ್ಕಿದ್ರೆ ಅಲ್ಲೇ ಕಲ್ ತಗೊಂಡು ಹೊಡಿತೀನಿ ಅಂತ ಅಂದ್ಬಿಟ್ಟು ನೇಮ್ ಬ್ಯಾಚ್ ಹಾಕಿಲ್ವಾ? ಅನ್ಯಾಯ ನಡಿಬೇಕು, ಇಷ್ಟೊಂದು ಅನ್ಯಾಯವಾಗಿ ಅದು ನಮ್ಗೆ ಕಣ್ಣು ಮುಂದೆ ಬೇವರ್ಸಿಗಳು. ನಾವು ನನ್ನ ಬಾಯಲ್ಲಿ ಅಲ್ಕ ಮಾತುಗಳು ಬರ್ತವೆ, ಮಾತುಗಳು ಹಂಗಿಂಗ್ ಬರಲ್ಲ ಮಾತುಗಳು. ಇಲ್ಲಿ ನಮ್ಮನ್ ಜೀವ ಹೋದ್ರೆ ಹೋಯ್ತದೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ವಿ ಅಂತಂದ್ರೆ ಸ್ಟೂಡೆಂಟ್ಸ್ಗಳೆಲ್ಲ ಫುಲ್ಲು ಪೊಲೀಸರು ಹುಚ್ಚ ಉಯ್ಕೊಂಡು ಓಡಾಡ್ತೀರಾ ನೀವು. ಮಂತರ ಮತ್ತೆ ಹೊಡೆದಿದ್ದಾರೆ ಸ್ಟೂಡೆಂಟ್ಸ್ ಇಲ್ಲ ಅಂತ ಹೇಳಿಲ್ಲ, ಇವ್ರು ಆತರ ಮಾಡಿದ್ದಕ್ಕೆ ಆಮೇಲೆ ಹೊಡೆದಿರೋದು. ಹೌದು, ಹೆಣ್ಣು ಮಗುವನ್ನ ಕರ್ಕರಣೆ ಬೇಡವಾ? ಹೆಣ್ಣು ಮಗು ಮೇಲೆ ಆತರ ಹೊಡಿತಾರ? ಅದೇ ನಿಮ್ ಮನೆ ಹೆಣ್ಣು ಮಗು ಆಗಿದ್ರೆ ಹಂಗೆ ಹೊಡಿತಿದ್ರ ನೀವು? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಪೊಲೀಸ್ ಅವ್ರಿಗೆ. ನಾವು ಆಲ್ಮೋಸ್ಟ್ ಪೀಸ್ಫುಲ್ ಆಗಿ ಹೋಗ್ತೀವಿ, ಇಂಥದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೂ ಹೋಗಲ್ಲ. ಯಾಕಂದ್ರೆ ನಮಗೆ ಬ್ಯಾಕ್ ಗ್ರೌಂಡ್ ಇಲ್ಲ. ಸೊ ನಮ್ಮ ಅಪ್ಪ ಏನ್ MLA ಅಲ್ಲ, ನಮ್ಮ ತಾತ ಏನ್ MP ಅಲ್ಲ, ಏನ್ ಆಸ್ತಿನೂ ಇಲ್ಲ. ನಮ್ ಗೌರ್ಮೆಂಟ್ ಕೆಲಸ ಮಾಡೋರು ಯಾರು ಇಲ್ಲ. ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಕೆಲವೊಬ್ರು ಭಯ ಆಗುತ್ತೆ. ಯಾವ ಕಡೆಯಿಂದ ಒಂದು ಬೆದರಿಕೆ ಬರುತ್ತೋ, ಯಾವ ಕಡೆಯಿಂದ ಯಾರು ಏನಂತಾರೋ. ಸೊ ಈ ತರ ಭಯ ಇಟ್ಕೊಂಡೆ ತುಂಬಾ ಜನ ವಿಡಿಯೋಗಳು ಮಾಡೋದಾಗ್ಲಿ, ಅನ್ಯಾಯನ ಕೇಳ್ಬೇಕು ಅಂತ ಅನ್ಸುತ್ತೆ. ಬಟ್ ಯಾವ ಕಡೆಯಿಂದ ಮಾತ್ರ ಈ ಚೇಳಗಳು ಇಡ್ತಾರೆ. ಲೈವ್ ಎಕ್ಸಾಂಪಲ್ ಇವಾಗ ಹೋದ ವರ್ಷ ನೋಡಿರ್ತೀರ ಒಬ್ಬರದು, ಸಮೀರ್ MD ಅವ್ರದ್ದೇ. ಸುಮ್ನೆ ನೋಡಿ, ಯಾವ ಕೇಸ್ ಯಾವ್ದು ಬೇಡ, ಸಮೀರ್ MD ಅಂದ್ರೇನೆ ಗೊತ್ತಾಗ್ತದೆ. ಅವ್ರು ಫೇಮಸ್ ಆಗಿದ್ದಕ್ಕೆ ಆ ಕೇಸ್. ಅವ್ರೇನೋ ಅನ್ಯಾಯನ ಕೇಳಕ್ ಹೋದ್ರು, ಬಟ್ ಅವ್ರ ಕೇಸ್ ಗೆಲ್ತಾ ಸ್ವಲ್ಪ ದಿನ ನಡೀತು, ಹಂಗೆ ನಡೀತು. ಇವಾಗ ಎಲ್ಲೂ ಹೋಯ್ತು, ಯಾರು ಕೇರ್ ಮಾಡಲ್ಲ. ಏನು ಇಷ್ಟೆಲ್ಲ ನಡೀತಾ ಇರೋದು, ಇಷ್ಟೆಲ್ಲ ಮಾಡ್ತಾ ಇರೋದು, ಸ್ಟೂಡೆಂಟ್ ಇಷ್ಟೆಲ್ಲ ಹೊಡಿತಾ ಇರೋದು ನಮ್ಮ PM ಗೊತ್ತಿರಲ್ವಾ? ಅವ್ರ ಕಣ್ಣಿಗೆ ಹೋಗಿರಲ್ವಾ? ಅವ್ರ ಕಿವಿ ಕೇಳಿಸಿರಲ್ವಾ? ಹೇಳಿ, ಎಲ್ಲ ನಡೆಸ್ತಾ ಇದ್ದಾರೆ ಅಂತಂದ್ರೆ PM ಕೈವಾಡ ಇದ್ದೇ ಇರುತ್ತೆ. ಏನ್ ಮಾಡ್ತಿದ್ದಾರೆ, ಏನ್ ತಪ್ಪು ಅಂತಾರ ಕೇಳ್ಬಿಟ್ರೆ ಹೇಳಿ. ಇವಾಗ ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡ್ಬೇಕು ಅಂತ ಹೇಳಿದ್ರು. ಒಂದ್ಸಲ ಲೀಕ್ ಆಯ್ತಾ, ಒಪ್ಕೋಬೇಕು. ಸೆಕೆಂಡ್ ಸಲ ಮತ್ತೆ ಲೀಕ್ ಆಗ್ತೈತಿ. ಏನ್ ಕಾರಣ? ಡೆವಲಪ್ಮೆಂಟ್ ಬಗ್ಗೆ ಏನ್ ಮಾತಾಡಂಗಿಲ್ಲ. ಡೆವಲಪ್ಮೆಂಟ್ ಚೆನ್ನಾಗಿ ನಡೀತೈತೆ. ಈ ತರ ಮಾಡಿದ್ರೆ ಎಲ್ಲಿ ಡೆವಲಪ್ಮೆಂಟ್ ಇರೋ ನಮ್ಮ ಮುಂದಿನ ಪೀಳಿಗೆ ಡೆವಲಪ್ಮೆಂಟ್ ಅನ್ನೋದಕ್ಕಿಂತ ನಮ್ಗೆ ಈ ತರ ಕಷ್ಟ ಆಗ್ತೈತೆ, ನಮ್ಗೆ ಈ ತರ ತೊಂದರೆ ಆಗ್ತೈತೆ, ಇದನ್ನ ಸಾಲ್ವ್ ಮಾಡ್ಕೊಡಿ. ಅವ್ರೇನ್ ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ, ನಿಮ್ ಜಮೀನ್ ಕೇಳ್ತಾ ಇಲ್ಲ, ಬೇರೆಯವ್ರ ಸೊತ್ತು ಅದೆಲ್ಲ ಏನು ಕೇಳ್ತಾ ಇಲ್ಲ. ನಾವು ಕಷ್ಟಪಟ್ಟು ಓದ್ತಾ ಇದ್ದೀವಿ, ನಮ್ಮ ಪೇಪರ್ ಲೀಕ್ ಆಗ್ತಾ ಇದೆ, ಎಷ್ಟೋ ಜನ ಸತ್ತಿದ್ದಾರೆ. ಈ ಥರ ಸಾಯೋದನ್ನು ನಿಲ್ಲಿಸಿ, ಎಜುಕೇಷನ್ ಮಿನಿಸ್ಟರ್ ಕಡೆಯಿಂದ ಈ ಥರ ತಪ್ಪಾಗಿದೆ, ಅವ್ರನ್ನ ತೆಗ್ದಾಕ್ಬಿಡಿ. ಇವಾಗ ಅದೇ ಮಾಡ್ತಾ ಇದ್ರೆ ಆ ಒಂದು ಎಜುಕೇಷನ್ ಮಿನಿಸ್ಟರ್ಗೆ ಅನ್ನೋದು ಒಂದು ಬೆಲೆ ಇರೋದಿಲ್ಲ. ಮೇನ್ ಥಿಂಕು ಇನ್ನೊಂದು ಏನಂತಂದರೆ, ಅದ್ರ ತಪ್ಪು ಮಾಡಿದ್ದಾನೆ ಅಂತಂದ್ಮೇಲೆ ಅಲ್ಲೇ ಕುಂಡ್ರಿಸ್ತಾ ಇದ್ದಾನೆ ಅಂತಂದ್ಮೇಲೆ ಅವನ ಕಡೆಯಿಂದ ನಿಮ್ಗೇನೋ ಲಾಭ ಬರ್ತಿದೆ. ಲಿಟ್ರಲಿ ಏನು ಅನ್ಸ್ಬಿಟ್ಟೈತೆ ಅಂದರೆ, ಚೆನ್ನಾಗಿ ಸಂಪಾದನೆ ಮಾಡ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಡೋಣ ಅನ್ಸ್ಬಿಟ್ಟೈತೆ. ಇಂಡಿಯಾ ಈಸ್ ಆಲ್ವೇಸ್ ಗ್ರೇಟ್, ಒಳ್ಳೆ ದೇಶ. ಆದರೆ ನಡೀತಿರೋಂಥ ಆಡಳಿತ ಸರಿ ಇಲ್ಲ ಅಷ್ಟೇ. ಹೌದು, ನನಗೇನಂತಂದ್ರೆ ಈ ಕಾಂಗ್ರೆಸ್ ಬಿಟ್ರೆ ಬಿಜೆಪಿ ಬಿಟ್ರೆ ಕಾಂಗ್ರೆಸ್, ಹೊಸ ಯಾರಾದ್ರೂ ಬರ್ಬೋದಲ್ವಾ? ಬರಕ್ ಬಿಡ್ಬೇಕಲ್ವಾ? ಬಿಟ್ರು. ಇವಾಗ ಪವರ್ಫುಲ್ಲು, ಇವಾಗ ನಮ್ಮ ಪಕ್ಕದ ರಾಜ್ಯದ CM ವಿಜಯ್ ಅವ್ರನ್ನ ತಗೊಳ್ಳೋಣ. ಅವ್ರ ಪಕ್ಷ ಕರ್ನಾಟಕದಲ್ಲೂ ಬರಬೇಕು, ತೆಲಂಗಾಣಲ್ಲಿ ಬರಬೇಕು, ಆಂಧ್ರದಲ್ಲಿ ಬರಬೇಕು. ಆಲ್ಮೋಸ್ಟ್ ತುಂಬ ಜನ ಹೇಳ್ತಾ ಇದ್ದಾರೆ ವಿಜಯ್ ತಳಪತಿ ಅವರ ಏನು ಪಕ್ಷ ಹೊಂದಿದೆ ಅದು ನಮ್ಮ ಸ್ಟೇಟ್ಗೂ ಬರಬೇಕು ಅನ್ನೋದು ತುಂಬ ಜನದೊಂದು
ಮಾತು ಕೂಡ ಆಗಿದೆ ಅವರು. ಯಂಗ್ಸ್ಟರ್ಸ್ಗೆ ವೇಸ್ಟ್ ಇದಂತೂ ಮಾಡಲ್ಲ. ಅಸೆಂಬ್ಲಿನಲ್ಲಿ ಕೂತ್ಕೊಂಡ್ರೆ ಎಲ್ಲರೂ ಒಂದು ಗಟ್ಟಿರಬೇಕು. PhD ಮಾಡಿದವ್ರು 8 ಜನ ಏನೋ ಇದ್ದಾರೆ. ಹೌದು, ಎಲ್ಲ ಎಜುಕೇಟೆಡ್, ಮಾಸ್ಟರ್ಸ್ ಮಾಡಿದವ್ರು ಇದ್ದಾರೆ, ಎಜುಕೇಟೆಡ್ ಪರ್ಸನ್. ಅನ್ಎಜುಕೇಟೆಡ್ ಅಂತ ಯಾರು ಇಲ್ಲ. ಅದೇ ಅಲ್ಲಿ ನೋಡ್ರಿ, ರೇಪಿಸ್ಟ್, ಮರ್ಡರ್ ಮಾಡಿರೋನು, ಜೈಲಿಗೆ ಕೊಲೆ ಮಾಡಿರೋನು. ಅದೇ ಪೋಕ್ಸೋ ಕೇಸ್, ರೌಡಿ, ಪೋಕ್ಸೋ ಕೇಸಲ್ಲಿ MLA ಮಗನು MP ಮಗನು ಯಾರೋ ಒಬ್ಬ ಮಗನೇ ರೇಪಿಸ್ಟ್ ಆಗಿ ಪೋಕ್ಸೋ ಕೇಸಲ್ಲಿ ಹೋದವನು ಒಂದೇ ತಿಂಗಳಲ್ಲಿ ಒಂದೇ ವಾರದಲ್ಲಿ ಬೇಲಲ್ಲಿ ಬಂದ. ಅದೇ ಬಡವ್ರ ಮಕ್ಳು ಆ ಥರ ಏನಾದ್ರು ಮಾಡ್ಬಿಟ್ಟಿದ್ದಾರೆ, ಎನ್ಕೌಂಟ್ರು. ಅದೇ ದುಡ್ಡಿರೋ ಮಕ್ಕಳು ದುಡ್ಡು ಮಾಡ್ಕೊಂಡೇ ಹೋಗ್ಬೇಕು, ಬಡವ್ರ ಮಕ್ಳು ಹಿಂಗೆ ಹೋಗ್ತಾ ಇರ್ಬೇಕಾ? ಇಬ್ರು ಮಾತಾಡಿದ್ರೆ ಇದೆಲ್ಲ ಫುಲ್ಲು ಸಾಲ್ವ್ ಆಗೋ ಮ್ಯಾಟ್ರ್ ಅಲ್ಲ. ಅನ್ಕೊಂಡ್ರೆ ಆಗುತ್ತೆ. ಜಸ್ಟ್ ನಿಮ್ ಕೈಲಾದಷ್ಟು ಸಪೋರ್ಟ್ ಕೊಡಿ, ಜಸ್ಟ್ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ. ಈ ವಿಷಯ ಫಸ್ಟ್ ಜನಗಳಿಗೆ ಗೊತ್ತಾಗಬೇಕು. ಇದ್ರ ಬಗ್ಗೆ ಏನೋ ಒಂದು ನ್ಯಾಯ ಸಿಗಬೇಕು. ಒಂದು ಅವ್ರು ರಿಸೈನ್ ಮಾಡಬೇಕು, ಇಲ್ಲ ಅದು ಬ್ಯಾನ್ ಆಗಬೇಕು, ಏನೋ ಒಂದು ಡಿಸಿಷನ್ ತಗೋಬೇಕು. ಫಸ್ಟ್ ಆಫ್ ಆಲ್ ಆ ಸ್ಟೂಡೆಂಟ್ಸ್ ಮೇಲೆ ಕೈ ಇಟ್ಟಿದ್ದು ತುಂಬಾ ದೊಡ್ಡ ತಪ್ಪು ಅಂತಂದ್ರೆ ಇನ್ನೇನು ಈ ಪಕ್ಷ ಇನ್ನು ಹೋಯ್ತಷ್ಟೇ. ಕ್ಲಿಯರ್ ಮಾಡೋದಕ್ಕೆ ಎಷ್ಟೋ ಪಾತ್ಸ್ ಇದೆ, ಎಷ್ಟೋ ದಾರಿ ಇದೆ. ಇವಾಗ ನಡೀತಾ ಇರೋ PM ಪಕ್ಷ ಇಲ್ಲಿಗೆ ಮುಗೀತು ಅಷ್ಟೇ. ಏನೇ ಮಾಡಿದ್ರು ಈ PM ಆದವರು ಬಂದು ಜನಗಳ ಹತ್ರ ಓಟ್ ಕೇಳಕ್ಕೆ, ಭಿಕ್ಷೆ ಕೇಳಕ್ಕೆ ಒಳ್ಳೆ ನಾಯಿಗೆ ಹೋಲಿಸ್ಲೇಬಾರ್ದು. ಒಂಥರ ಜೊಲ್ಲು ಸೇರ್ಸ್ಕೊಂಡ್ ಬರ್ತಿರಲ್ಲ, ಅಮ್ಮ ಅಪ್ಪ ನಿಮ್ ರೋಡ್ ಹಂಗ್ ಮಾಡಿಸ್ಬಿಡ್ತೀನಿ, ನಿಮ್ ರೋಡ್ ಹಿಂಗ್ ಮಾಡಿಸ್ಬಿಡ್ತೀನಿ. ಇಲ್ಲಿಗೆ ಬಂದಿದ್ರು, ಏನೇನೋ ನಗರಕ್ಕೆ ಬಂದಿದ್ರು ಮೋದಿ ಅವರು, ಏನೇನೋ ಮಾಡ್ತಿರಲ್ಲ ಮಿಸ್ಟರ್ PM ಅವರು. ಇದಕ್ಕೆಲ್ಲ ಬರ್ತಾರಲ್ವಾ, ಇಲ್ಲಿ ಒಂದು ತಿಂಗಳಿಂದ ಏನ್ ನಡೀತಿದ್ಯೋ ಅದಕ್ಕೆ ಯಾಕೆ ಬಂದಿಲ್ಲ? ಅದು ಅವ್ರ ಮನೆ ಮುಂದೆನೆ ನಡೀತಿದೆ ಅಂತ ಯಾಕೆ ಬಂದಿಲ್ಲ PM ಅವರು? ಯಾಕೆ ಬರೋ ಧೈರ್ಯ ಇಲ್ವಾ? ಯಾಕೆ ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋರ್ ಮುಖ ನೋಡಕ್ ನಿಮ್ಗೆ ಯೋಗ್ಯತೆ ಇಲ್ವಾ? ನಾನಿಲ್ಲಿ ಆ ಸ್ಥಾನಕ್ಕೆ ಇರಲಿ ಏನಕ್ಕೂ ಅವ್ರ ಪರ್ಸ್ನಲ್ ಆಗಿ ನಾನು ಆ ಪಕ್ಷಕ್ಕಾಗಿ ಏನು ಅಂತ ಇಲ್ಲ. ನಾನು ಅಲ್ಲಿ ಒಬ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಕೊಟ್ಟಾಗ, ಒಬ್ರಿಗೆ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಅಂತ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾಗ ಆ ವ್ಯಕ್ತಿನ ಬಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಬಟ್ ಮೈನ್ ಥಿಂಗು ಇನ್ನೊಂದು ಮೆಚ್ಚಬೇಕಾಗಿರೋದು ಏನು ಅಂತಂದ್ರೆ, ಅಲ್ಲಿ ಮಾಡ್ತಿದ್ದಂಥ ಪ್ರೊಟೆಸ್ಟರ್ಸ್ಗೆ ಇಂಡಿಯಾದಿಂದ ತುಂಬಾ ಕಡೆಯಿಂದ ಪಾರ್ಸಲ್ಸ್ ಕಳಿಸ್ತಾರೆ. ಜೊಮೊಟೊ ಕಡೆಯಿಂದ ಎಲ್ಲ ಫುಲ್ಲು, ಜೊಮೊಟೊ, ಸ್ವಿಗ್ಗಿ, ಜೆಪ್ಟೋ, ಬ್ಲಿಂಕಿಟ್ ಎಲ್ಲಾ ಕಡೆಯಿಂದ ಯಾರ್ಯಾರು ಪ್ರೊಟೆಸ್ಟ್ ಮಾಡ್ತಾರೋ ಅವ್ರಿಗೆ ಊಟ, ಯಾರು ಬೇಕೋ ಅವ್ರಿಗೆ ಅಡ್ರೆಸ್ಗೆ ನೇಮ್ ಏನು ಇಲ್ಲ, ತಗೊಂಡೋಗಿ ಅಲ್ಲಿ ಇಟ್ಬಿಟ್ರೆ ಯಾರಿಗಾದ್ರೂ ತಗೊಂತಿಂತೆ. ಹೌದು, ಇದಂತೂ ಸಖತ್, ನನಗಂತೂ ಸಖತ್ ಖುಷಿ ಆಯ್ತು ಈ ವಿಷಯ ಕೇಳಿ. ಸಖತ್ ತುಂಬಾ, ಅದು ಚೀಪಾಗೆಲ್ಲ ಇಲ್ಲ, 2,000 3,000 ಆ ಥರ ಐಟಮ್ಗೆ ಯಾರಿಗೆ ಅಂತ ಇಲ್ಲ, ತಗೊಂಡೋಗಿ ಡೆಲಿವರಿ ಬಾಯ್ಸು ಯಾರಿಗಾರು ಕೊಡಿ, ಬರೋದು ಯಾರಾದ್ರು ಪ್ರೊಟೆಸ್ಟ್ ಮಾಡೋರಿಗೆ ಊಟ ಮಾಡಲಿ ಅಂತ. ಅಫಿಷಿಯಲ್ ಅಕೌಂಟಲ್ಲಿ ಹೇಳ್ತವ್ರು ಈ ಥರ ಬೇಡ, ಇಲ್ಲೆಲ್ಲರೂ ಊಟ ಮಾಡಿದ್ದಾರೆ, ನೀವು ಯಾರು ಕಳ್ಸೋಕೆ ಹೋಗ್ಬಿಡಿ, ಸಾಕು ನಿಲ್ಲಿಸಿ ಅಂತ ಹೇಳೋರು ಕಳಿಸಿದ್ದಾರೆ. ಅಷ್ಟು ಕಳಿಸಿದ್ದಾರೆ ಅಂತಂದರೆ ಈ ಪಂಜಾಬ್ ಕಡೆ ಎಲ್ಲ ಫುಲ್ ಸಿಂಗ್ಗಳಿರ್ತಾರೆ. ನೀವು ಹಾಕ್ತೀನಿ ಒಂದು ಕ್ಲಿಪ್ ನೋಡ್ಕೊಂಬನ್ನಿ. ಅವ್ರು ಬಂದ ಮೇಲೇ ಅವರು ಲೀಗಲ್ಲಾಗೆ ಮಚ್ಚು ಒಂಥರ ಅವ್ರದ್ದು ಒಂಥರ ಲೀಗಲ್ಲಾಗೆ ಒಂದು ಅಷ್ಟೇ, ತಲ್ವಾರಾಗಲಿ ಒಂಥರ ಅದೆಲ್ಲ ಇರುತ್ತೆ. ಪೊಲೀಸವ್ರು ಹೊಡಿಯೋಕೆ ಬಂದಾಗ ಅವರಲ್ಲೇ ಒಬ್ಬನ್ನ ಏನಿಲ್ಲ ಸುಮ್ಮನೆ ಲುಕ್ಕು ಕೊಟ್ಟು ಮಾತಾಡಿದ್ರು ಅಷ್ಟೇ. ಆ ಮಾತಾಡೋದಕ್ಕೆ ಸುಸ್ಸು ಮಾಡ್ಕೊಬಿಟ್ರು. ಅವ್ರೇನಾದರೂ ಬಂದಿಲ್ಲ ಅಂದಿದ್ರೆ ಇವತ್ತು ರೀಸನ್ನು ಪೊಲೀಸವರು ಸ್ಟೂಡೆಂಟ್ ಮೇಲೆ ಕೈ ಹಿಡ್ದ ರೀಸನ್ ಏನಂದರೆ ಪಂಜಾಬ್ ಅವರೇ, ನಮ್ಮಿಂದ ಅವರಿಂದ ನಾವಲ್ಲ. ಕಷ್ಟ ಅಂತ ಬಂದಾಗ ಯಾರ ಹತ್ರ ಹೋಗೋಕ್ಕಾಗುತ್ತೆ? ಗೌರ್ಮೆಂಟ್ ಹತ್ರಕ್ಕೆ ಹೋಗ್ಬೇಕು. ನಾವು ಓಟ್ ಹಾಕಿ ತಿಳಿಸಿಲ್ವಾ? ನೀಟ್ ಎಕ್ಸಾಮಿಂದ ಎಷ್ಟೋ ಜನ ಪ್ರಾಣ ಹೋಗೈತೆ, ಸೂಸೈಡ್ ಮಾಡ್ಕೊಂಡಿದ್ವಿ. ಪ್ರಾಣ ಹೋಗೋದಕ್ಕಿಂತ ನೀಟ್ ಎಕ್ಸಾಮ್ ನಿಮಗೆ ಮುಖ್ಯ? ಒಂದು ಪ್ರಾಣಕ್ಕೆ ಬೆಲೆ ಇಲ್ವಾ? ನೀಟ್ ಎಕ್ಸಾಮನ್ನೇ ಮುಖ್ಯ ನಿಮಗೆ? ಲೀಕ್ ಮಾಡೋದ್ರಿಂದ ದುಡ್ಡು ಬರುತ್ತೆ ಅಂತಂದ್ರೆ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮನೆ ಬೇಳೆ ಬೇಯಿಸ್ಕೋಬೇಕು, ನಿಮ್ಮನೆ ಮಕ್ಕಳು ಹೊಟ್ಟೆ ತುಂಬಿಬಿಟ್ರೆ ಸಾಕಾ? ಬೇರೆಯವ್ರ ಮಕ್ಕಳ ಮನೆ, ಯಾರ ಮಕ್ಕಳ ಮನೆನೂ ತುಂಬಾರ್ದ? ನೀಟ್ ಎಕ್ಸಾಮ್ ಆಲ್ಮೋಸ್ಟ್ ಬಡವ್ರೆ. ಹೌದು, ಎಲ್ಲ ಕಷ್ಟಪಟ್ಟು ಬೆಳೆದು ಬಂದಿರೋ, ನೈಟ್ ಆಗ್ಲೂ ಕಷ್ಟಪಟ್ಟು ರೂಲ್ಸ್ ಮಾಡ್ತಿರಲ್ಲ. ಎಂಟ್ರಿ ಆಗ್ಬೇಕಾದ್ರೆ ಎಕ್ಸಾಮ್ ಅಲ್ಲಿಗೆ ಇದೆಲ್ಲ ನೀವು ಕ್ವಶನ್ ಪೇಪರ್ ಲೀಕ್ ಆಗ್ಬೇಕಾದ್ರೆ ನೋಡ್ಕೊಳ್ಳೋದು. ಒಂದು ವೇಲ್ ಹಾಕೊಳ್ಳೋದಿಲ್ವಂತೆ, ವೇಲ್ ಹಾಕೊಂಡ್ರೆ ಬಿಡಲ್ಲ, 1 ನಿಮಿಷ ಲೇಟ್ ಆದ್ರೆ ಒಳಗಡೆ ಬಿಡಲ್ಲ ಅಂತೀರಾ? ಕ್ಲಿಪ್ ಏನು ರಿಂಗು ಗಿಂಗ್ ಯಾವ್ದು ಏನು ಇರಬಾರ್ದು. ಯಾಕೆ ಬಟ್ಟೆನೂ ಬಿಚ್ಬಿಟ್ಟು ಬೆತ್ತಲೆಗೆ ಹೋಗಿ ನಿಲ್ಸ್ಬಿಟ್ಟು ಎಕ್ಸಾಮ್ ಬರ್ಸ್ರಿ? ಮೊದಲೇ ಹೇಳ್ತಾ ಇದ್ದೀನಿ, ಯಾವನಾದ್ರೂ ಇದು ನೀವು ಕಂಟೆಂಟ್ಗೋಸ್ಕರ ಮಾಡ್ತಾ ಇದ್ದೀರಾ, ಬೇರೆ ವಿಡಿಯೋ ನಿಮ್ಗೆ ಸಿಗ್ತಾ ಇಲ್ಲ ಅನ್ಕೊಳ್ರೆ ನೋಡಿಲ್ಲ, ಎಷ್ಟೋ ಉದುರೋಗ್ಬಿಟ್ಟೈತೆ. ಅದರಲ್ಲಿ ನಿಮ್ದೊಂದು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ. ನಿಮಗೆ ವಿಷಯ ತಿಳಿಬೇಕು, ನೀವು ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡೋದ್ರಿಂದ ತಪ್ಪೇನಿಲ್ಲ. ಕಾನೂನು ಹೆಂಗಿದೆ ಅಂತ ಅಂದ್ಬಿಟ್ಟು ಫಸ್ಟ್ ತಿಳ್ಕೊಳ್ಳಿ. ನೀವು ತಿಳ್ಕೊಳ್ಳೋ ರೈಟ್ಸ್ ನಿಮಗಿದೆ. ನಾಳೆ ದಿನ ಒಂದು ಪ್ರಶ್ನೆ ಕೇಳಬೇಕು ಅಂತಂದರೆ ನಿಮಗೆ ಫಸ್ಟ್ ಗೊತ್ತಿರಬೇಕು. ಇವರೆಲ್ಲ 500 ರೂಪಾಯಿ ಬಿಡು 100 ರೂಪಾಯಿ ಕೊಟ್ಟು ಫಸ್ಟ್ ಹಾಳಾಗ್ತಾ ಇರೋದೇ ಸೈಡಿಂದ ಹಣ.
ಸೈಡ್ ಬನ್ನಿ ಅನ್ನೋ ಸೈಡ್ ಹಂಗೆ ಕಂಕ್ಲಲ್ಲಿ ಹಾಕೊಂಡು ಹಂಗೆ ಹೋಗ್ಬಿಡ್ತೀರಾ ನಿನ್ ಮಗುನ ಕಂಕ್ಲಲ್ಲಿ ಹಾಕೊಂಡು ಎತ್ಕೊಂಡು ಹೋಗಕ್ಕೆ. ಸರ್ ನೀವು ಲಂಚ ಕೊಟ್ರೆ ತಾನೇ ಸರ್ ನಾವು ತಗೊಂತೀವಿ, ನೀವು ಕೊಡ್ಲಿಲ್ಲ ಅಂದ್ರೆ ನಾವ್ ಎಂದಕ್ಕೆ ಸರ್ ತಗೊಂತೀವಿ ಅಂತ ಕೇಳ್ತಾರೆ. ಇದರಲ್ಲಿ ಮೇನ್ ಥಿಂಗ್ ಏನಂತಂದ್ರೆ ಎಲ್ಲಾ ಪೊಲೀಸವ್ರು ಆ ಥರ ಇಲ್ಲ, ಕೆಲವೊಬ್ರು ಒಳ್ಳೆಯವರು ಇದ್ದಾರೆ. ನಾನು ಎಲ್ಲಾರ ಪೊಲೀಸವ್ರ ಬಗ್ಗೆನೂ ಆ ಥರ ನಾನು ಮಾತಾಡಿಲ್ಲ, ಒಳ್ಳೆ ಪೊಲೀಸವರು ಇದ್ದಾರೆ. ಒಂದು ಹೊಡಿಯೋಕ್ಕೂ ಮುಂಚೆ ನಿಮ್ಗೆ ಯಾವ ರೈಟ್ಸ್ ಇದೆ, ನಿಮ್ಮನೆ ಮಗಳು ನಿಮ್ಮನೆ ಮಗ ಆ ಥರ ನೀಟ್ ಎಕ್ಸಾಮ್ ಬರೆದು ಫೇಲ್ ಆಗಿ ಪೇಪರ್ ಲೀಕ್ ಆಗಿ ಅವ್ನು ಕಷ್ಟಪಟ್ಟು ಅಷ್ಟೆಲ್ಲ ಓದಿ ಮಾಡಿಕೊಂಡು ಪೇಪರ್ ಲೀಕ್ ಆಗಿದೆ, ಅವ್ನು ಸೂಸೈಡ್ ಮಾಡ್ಕೊಂಡ ಅಂತಂದಾಗ ಆ ನೋವು ನಿಮಗೆ ಗೊತ್ತಾಗುತ್ತೆ. ನೀವೇನು ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ತಾತಂದಿರು ಸಂಪಾದನೆ ಮಾಡಿ ಇಟ್ಬಿಟ್ಟಿರ್ತಾರೆ, ನಿಮ್ಮ ತಾತಂದು ತಿಕ್ಕ ಚೆನ್ನಾಗಿ ದುಡ್ದು ಇಟ್ಟುಬಿಟ್ಟಿರ್ತಾರೆ. ಆ ದುಡ್ಡಲ್ಲಿ ತಿನ್ಕೊಂಡು ನೀವು ಈ ಥರ ತಿಕ್ಕ ಕಂಚಲಿ ಮಾಡ್ತೀರಾ ನೀವು. ಒಂದು ಎನಿವೇ ಇಷ್ಟೆಲ್ಲ ಆಗ್ತಿರೋದೆಲ್ಲ ಕಾರಣಕ್ಕೂ ಅಲ್ಲಿರುವಂಥ ಪಾಲಿಟಿಕ್ಸು ಆಡಳಿತನೇ ಮುಖ್ಯ ಕಾರಣ. ಆದರೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರೆ. ನಮ್ಗೆ ಅದು ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಹೌದು, ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಮೇನ್ ಏನಂತಂದ್ರೆ ನೀವು ಒಬ್ಬ ಎಲೆಕ್ಷನ್ ವೋಟ್ ಕೇಳ್ಕೊಂಡು ಬರ್ತಾ ಇದ್ದಾನೆ ಅಂತಂದ್ರೆ ನೀನ್ ಯಾವ ಧರ್ಮ ಯಾವ ಇದ್ ಮಾಡ್ತೀನಿ ಅಂತ ಕೇಳ್ಬೇಡ್ರಿ. ನಿಮ್ ರೋಡಲ್ಲಿ ಒಂದು ಬಲ್ಪ್ ಉರಿತಾ ಇಲ್ವಾ ಸರ್, ಬಲ್ಪ್ ಉರಿತಾ ಇಲ್ಲ, ಫಸ್ಟ್ ಬಲ್ಪ್ ರೆಡಿ ಮಾಡಿಸ್ರಿ. ರೋಡ್ ಸರಿ ಇಲ್ಲ, ರೋಡ್ ಸರಿ ಮಾಡಿಸ್ರಿ. ನೀವು ನೀರು ವಾಟರ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಇಂಥವ್ ಕೇಳಿ ಎಷ್ಟು ಕೊಡ್ತೀರಾ? 2,000 ಕೊಡ್ತೀರಾ? 3,000 ಕೊಡ್ತೀರಾ? 3,000 ಕೊಟ್ಟರೆ ಓಟ್ ಕೊಡ್ತಾವ್ರೆ. ಈ ಪಕ್ಷದವ್ರು ಇಷ್ಟು ಕೊಡ್ತಾರೆ. 5,000 10,000 ಬರ್ತೈತೆ. ಅವ್ರು 10,000 ಕೊಟ್ಟವನೆ ಅವ್ನಿಗೆ ಓಟ್ ಹಾಕ್ತೀನಿ. ನಮ್ಮನ್ನ 10,000 ತಿಂದು 10,000 ನಿಮಗ್ ಕೊಟ್ಬಿಟ್ಟು ಕೋಟಿ ಅವ್ನ್ ಇಕ್ಕಿಸ್ಕೊಂಡು ತಗೊಂಡೋಯ್ತವನೆ. ಎನಿವೇ ನೋಡಿ, ಇಷ್ಟೇ ನಮ್ಮ ವಿಷಯ. ಟಾಪಿಕ್ ಜಾಸ್ತಿ ಮಾತಾಡಕ್ಕೂ ಹೋಗೋದಿಲ್ಲ. ಆಲ್ರೆಡಿ ಇವಾಗ ಟಾಪಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಾವು ಮಾತಾಡೋ ನಮ್ಮ ರೈಟ್ಸ್. ಇದು ಫ್ರೀಡಮ್ ಆಫ್ ಸ್ಪೀಚ್, ಫಂಡಮೆಂಟಲ್ ರೈಟ್ಸ್. ಹೌದು, ನೀವು ಫ್ರೀಡಮ್ ಆಫ್, ನೀವು ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡಬಹುದು. ಒಬ್ಬನ್ನ ಹೀಯಾಳಿಸೋದಾಗ್ಲಿ ಆ ತರ ಮಾತಾಡ್ಬೋದು. ನಿಮ್ ರೈಟ್ಸ್. ಒಬ್ರಿಗೆ ಅನ್ಯಾಯ ಆಗ್ತಾ ಇದೆ, ನಿಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನೀವು ಮಾತಾಡಬೇಕು. ನಿಮಗೋಸ್ಕರ ನೀವು ಮಾತಾಡ್ತೀರಾ, ಇಲ್ಲ ಅಂತಂದ್ರೆ ಬೇರೆಯವ್ರು ಯಾರು ಮಾತಾಡೋದಿಲ್ಲ. ನೀವು ಒಂದು ಅರ್ಥ ಮಾಡ್ಕೋ, ಒಂದು ಸಿನಿಮಾದಲ್ಲಿ ಒಬ್ರು ಹೋರಾಟಗಾರರು ಆ ಕಾನೂನ ಬರೆದವ್ರೆ ಅವ್ರ ಹೆಸರು ತಗೊಂಡ್ರೆ ಅವ್ರ ಬೀಪ್ ಆಗ್ಬೇಕು, ಅವ್ರ ಹೆಸರು ಮೆನ್ಷನ್ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅಂತ ಟೆರರಿಸ್ಟ್ ಕೆಲಸನ ಸಂವಿಧಾನ ರಚನೆ ಮಾಡ್ತಾರೆ ಅವರು. ಮತ್ತೆ ಅವ್ರ ಹೆಸರು ಹಾಕಿದ್ರೆ ಇವ್ರಿಗೇನ್ ಊರಿ? ಹೌದು, ಏನ್ ಊರಿತದೆ ನಿಮ್ಗೆ? ಏನ್ ತಿಳ್ಕೊರಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನನ ರಚಿಸಿರೋದು. ಒಂದೊಂದು ಕಾನೂನು ಒಂದೊಂದು ಅವ್ರು ಬರ್ದಿರೋದಕ್ಕೆ ನಾವ್ ಈ ತರ ಇದೀವಿ. ಬರ್ದಿಲ್ಲ ಅಂತಂದಿದ್ರೆ ಯಾವನ್ ಉಚ್ಚೆ ಕುಡಿಬೇಕಾಗಿತ್ತೋ, ಯಾವನ್ ಎತ್ತಬೇಕಾಗಿತ್ತೋ ಗೊತ್ತಿರ್ಲಿ. ಅವ್ರಿಗೆ ಏನ್ ಊರಿಗೆ ಗೊತ್ತಾ? ಇವ್ರಿಗೆಲ್ಲ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅಧಿಕಾರ ಕೊಟ್ಟವ್ರೆ. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್, ಹೌದು, ರೈಟ್ಸ್, ಫ್ರೀಡಮ್, ಈ ತರ ಸರ್ ನೀವು ದೊಡ್ಡ ಜಾತಿ ಸರ್, ನಾವು ಕೀಳ್ ಜಾತಿ. ನೀನ್ ಹೆಂಗೋ ಬಂದ್ಬಿಡ್ತೀಯ ನಮ್ ಜಾತಿ ಸಮಕ್. ನೀನ್ ಕೆಳಗಡೆ ಇದೀಯ, ನೀನ್ ಕೆಳಗಡೆನೇ ಇರ್ಬೇಕು. ಮೇಲೆ ನಮ್ ಸ್ಥಾನಕ್ಕೆ ನೀನ್ ಬರ್ಬಾರ್ದು. ಬಂದ್ಬಿಟ್ರೆ ನಮ್ ಪ್ರೆಸ್ಟೀಜ್ ಏನಾಗ್ಬಿಡುತ್ತೆ. ಫಸ್ಟ್ ಎಲ್ಲರೂ ಮುಖ್ಯವಾಗಿ ನೀವು ಎಜುಕೇಟೆಡ್ ಅನ್ಎಜುಕೇಟೆಡ್ ಓದಾ ಬರ್ತದೋ ಇಲ್ವೋ, ಫಸ್ಟ್ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮುಖ್ಯವಾಗಿ ಮೂಲಭೂತ ಹಕ್ಕುಗಳನ್ನು ನಮ್ಗೈತೆ, ಅದು ತಿಳ್ಕೊಳ್ಳಿ. ಅದೇ ಲಾ ಏನೇನ್ ಹೇಳುತ್ತೆ, ಕಾನೂನುಬದ್ಧವಾಗಿ ಏನೇನ್ ಹೋಗುತ್ತೆ, ಅದರಿಂದಾನೇ ನಡೀತಿರೋದು ಆಡಳಿತ. ಹೌದು, ಅದ್ ತಿಳ್ಕೊಳ್ಳಿ. ಕಾನೂನಲ್ಲಿ ಇಷ್ಟುದ್ದ ರಾಡ್ ತಗೊಂಡು ಹೊಡಿತಾಳೆ ಒಂದ್ ಹೆಣ್ಮಗು. ಹೆಣ್ಮಗು ನಾಚಿಕೆ ಮನ ಮರ್ಯಾದಿಲ್ಲ. ಅವಳೊಂದ್ ಹೆಣ್ಮಗು ತಾನೆ. ಒಂದ್ ಹೆಣ್ಮಗು ಹೆಂಗ್ ಹೊಡಿಬೇಕಂತ ಗೊತ್ತಾಗಲ್ವಾ? ರಾಡ್ ಇಟ್ಕೊಂಡವ್ರೆ, ದೊಡ್ಡಿಷ್ಟುದ್ದ ರಾಡ್ ಅವ್ರಿಗೆ ಆಗ್ತದೆ. ಹುಡುಗಿಗೆ ರೀಸೆಂಟ್ ಆಗಿ 12-13 ವಯಸ್ಸು ಹುಡುಗಿಗೆ ರೇಪ್ ಮಾಡಿ ಬಿದ್ ಮಾಡವ್ರೆ. ಅವನ್ನ ಕರ್ಕೊಂಡೋಗಿ ಜೈಲಲ್ಲಿ ಇಟ್ಬಿಟ್ಟು 3 ಹೊತ್ತು ಊಟ ಹಾಕ್ಬಿಟ್ಟು ಬೆಳೆಸ್ರಿ ಹಂದಿ ಬೆಳೆಸ್ದಂಗೆ ಅಂತ ನನ್ನ ಮಕ್ಕಳನ್ನೆಲ್ಲ ಹೊಡೆಯೋ ಯೋಗ್ಯತೆ ನಿಮಗಿರಲ್ಲ. ಸ್ಟೂಡೆಂಟ್ ಮೇಲೆ ನಿಮ್ ದರ್ಪ ಮಾತಾಡೋದು ಸ್ವಲ್ಪ ಜನಕ್ಕೆ ಕುರಿಬೋದು. MP ಮಕ್ಕಳಿಗೆ ಏನಾದ್ರು ಆಗ್ತದ? ಅವ್ರೇನ ನೀಟ್ ಎಕ್ಸಾಮ್ ಬರೀತಾರ? ಹೋಗಿ ಏನ್ ಬರೀತಾರೆ? ಇವಾಗ MLA ಮಕ್ಕಳು ನೀಟ್ ಎಕ್ಸಾಮ್ ಬರೀತಾನ, MP ಮಕ್ಕಳು ನೀಟ್ ಎಕ್ಸಾಮ್ ಬರೀತಾನ, ಬಿಸ್ನೆಸ್ ಮ್ಯಾನ್ ಮಕ್ಕಳು ನೀಟ್ ಎಕ್ಸಾಮ್ ಬರೀತಾರ. ಇವರು ಯಾರಾದ್ರು ಸೆಲೆಬ್ರಿಟೀಸ್ ಮಕ್ಳು ಏನಾದ್ರು ನೀಟ್ ಎಕ್ಸಾಮ್ ಬರೀತಾರ? ಬಡವ್ರ ಮಕ್ಳು ತಾನೆ. ಕೊಡ್ತಾರೆ ಬಿಡು ದುಡ್ಡು, ಸುರಿತಾರೆ ಬಿಡು ದುಡ್ಡು, ಬರ್ತಾರೆ. ಒಂದು ಮೆಡಿಸಿನಲ್ ಬಿಸ್ನೆಸ್ ನಡೀತಾ ಇದೆ, ಇನ್ನೊಂದು ಬಂದಿದಾನ ಎಜುಕೇಶನಲ್ ಬಿಸ್ನೆಸ್ ನಡೀತಾ ಇದೆ. ನೀವು ಓದೋದು ಇಂಪಾರ್ಟೆಂಟ್ ಅಲ್ಲ, ಜನರಲ್ ನಾಲೆಜ್. ನೀವು 10ನೇ ಕ್ಲಾಸೇ ಓದಿರಿ ಪರವಾಗಿಲ್ಲ, ಜನರಲ್ ನಾಲೆಜ್ ತಿಳ್ಕೊಳ್ಳಿ. ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ತಿಳ್ಕೊಳ್ಳಿ. ಒಬ್ಬ ಅಧಿಕಾರದಲ್ಲಿ ಇರೋನ್ ಬಂದು ಹೇಳಿದ ತಕ್ಷಣ ಅವ್ನು ಹೇಳಿದ್ದೆಲ್ಲ ಕರೆಕ್ಟ್ ಅಂತ ಒಪ್ಕೊಳಕ್ ಹೋಗ್ಬೇಡಿ. ಆಸ್ಕ್ ಫಾರ್ ID ಕಾರ್ಡ್ ಫಸ್ಟ್. ಹೌದು, ನಿಮ್ಗೆ ರೈಟ್ಸ್ ಇದೆ. ಫಸ್ಟ್ ಇವಾಗ ನೀವೊಂದು ನೀವು ಓದಿರೋ ಕಾಲೇಜ್ಗೆ ನೀವು ಹೋಗ್ತೀರಾ, ನೀವು ID ಕಾರ್ಡ್ ಇಲ್ಲ ಅಂತಂದ್ರೆ ವಾಚ್ಮ್ಯಾನ್ ಒಳಗಡೆ ಬಿಡಲ್ಲ. ID ಕಾರ್ಡ್ ತೋರ್ಸೋ ಅಂತಾನೆ. ಆ ತರ ಯಾವನೋ ಯೂನಿಫಾರ್ಮ್ ಹಾಕೊಂಡ್ ಬಂದ್ಬಿಟ್ಟು ನಾನ್ ಪೊಲೀಸ್ ಅಂದ್ರೆ ನಂಬಕ್ ಹೋಗ್ಬೇಡಿ. ಅವ್ರಿಗೆ ಒಂದು ಗೌರವ ಇರುತ್ತೆ ಪೊಲೀಸ್ ಅವ್ರಿಗೆ, ಅದನ್ನ ಅವ್ರು ಉಳ್ಸ್ಕೊಳ್ಳೋವರೆಗೂ ಅಷ್ಟೇ ಇರ್ಬೇಕು. ಅದನ್ನ
ಅವ್ನೇನಾದ್ರು ಏನಪ್ಪಾ ಅಂತಂದ್ರೆ ನೀವು ಏನ್ ಸಾರ್ ಅಂತ ಸರ್ ಅನ್ಬೇಕು, ತಪ್ಪಲ್ಲ. ಯಾಕಂದ್ರೆ ಅವ್ರ ಅಧಿಕಾರದಲ್ಲಿದ್ದಾರೆ, ಮಾತಾಡ್ಬೇಕು. ಅವ್ರಿಗೆಲ್ಲ ಹೋಗೋಲ್ಲ ಮರ್ಯಾದೆ, ಅಂತಂದ್ರೆ ನೀನು ಅಧಿಕಾರಕ್ಕೆ. ಹೋಗಲ್ಲ. ಅವ್ರಿಗೆಲ್ಲ ಮರ್ಯಾದೆ, ಅವ್ರ ಅಧಿಕಾರಕ್ಕೆ, ಅವ್ನಿಗೆಲ್ಲ ಮರ್ಯಾದೆ, ಅವ್ನು ಓದಿರೋದಕ್ಕೂ ಅವ್ನಿರೋ ಸ್ಥಾನಕ್ಕೂ ಮರ್ಯಾದೆ ಯೂನಿಫಾರ್ಮ್ ಕೊಡ್ಬೇಕು. ಬಿಟ್ಬಿಟ್ಟು ಬರ್ರಿ, ಯಾವಾಗಲೇ Uniform- ನಾವು ಮಾತಾಡ್ಬೇಕಾಗಿರೋದು ಅಷ್ಟೇ. ಹೌದು. ಡೆಲ್ಲಿನಲ್ಲಿ ಆಗ್ತಿರೋ ಅನ್ಯಾಯಕ್ಕೆ ನಮ್ ಕಡೆಯಿಂದ ಒಂದು ಆಗಿರುವಂತ ಅನಿಲು ಸೇವೆ. ಒಬ್ಬ ಪೊಲೀಸನ್ ಬಂದು ನಿನ್ ಮಮ್ಮನ್ ಅಂತಂದ್ರೆ ನೀನು ನಿಮ್ಮ ಅಮ್ಮನನ್ನು. ಸೊ ಇವಾಗ ಏನ್ ನಡೀತಾ ಇದೆ, ಇದಕ್ಕೆ ಒಂದ್ ಸ್ವಲ್ಪ ಎಂಡ್ ಬರ್ಬೇಕು. ನಮ್ಮ PM ಅವ್ರು ಬಂದು ನಮ್ಮ ಸ್ಟೂಡೆಂಟ್ಸ್ ಹತ್ರ ಮಾತಾಡಿ ಇದಕ್ಕೊಂದು ಫೈನಲ್ ಒಂದು ಕನ್ಕ್ಲೂಷನ್ ಕೊಟ್ಟು ಈ ಒಂದು ನೀಟ್ ಎಕ್ಸಾಮ್ ಏನಿದೆ ಅನ್ನೋದನ್ನ ಬ್ಯಾನ್ ಮಾಡಲೇಬೇಕು. ಸೊ ತುಂಬಾ ತೊಂದರೆ ಆಗ್ತೈತಿ ಈ ನೀಟ್ ಎಕ್ಸಾಮ್ ಅನ್ನೋದನ್ನ. ಸೊ ಅವ್ರ ಜೀವನ ರೂಪಿಸ್ಕೋಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ರು ಅವ್ರ ಜೀವನ ರೂಪಿಸ್ಕೊಂತ ಇದಾರೆ, ಕೆಲವೊಬ್ರು ಅವ್ರ ಪ್ರಾಣನ ತಗೊಂತ ಇದಾರೆ ಈ ಎಕ್ಸಾಮ್ ಅನ್ನೋದು. ಸೊ ಎಕ್ಸಾಮ್ ಅನ್ನೋದು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಸೊ ಪ್ರಾಣ ಅನ್ನೋದು ತುಂಬಾ ಅಮೂಲ್ಯ. ಸೊ ಪ್ರಾಣ ಇತ್ತು ಅಂತಂದ್ರೆ ಏನೋ ಒಂದು ಕೆಲಸ ಮಾಡ್ಕೊಂಡು ಬದುಕ್ಬೋದು. ಬಟ್ ಅವರೆಲ್ಲ ಟೈಮ್ ಎಲ್ಲ ಫುಲ್ ಸ್ಪೆಂಡ್ ಮಾಡಿ ನಮ್ ನೀಟ್ ಎಕ್ಸಾಮ್ ಬರೆದು ಏನೋ ಒಂದು ಕೆಲಸ ಸಿಗುತ್ತೋ ಅನ್ನೋ ಒಂದು ಚಿಕ್ಕ ಆಸೆಯಿಂದ ನೀಟ್ ಎಕ್ಸಾಮ್ ಬರೆಯೋರೇನು ಸಾವುಕಾರಲ್ಲ, ಕೋಟಿ ಕೋಟಿ ಇಟ್ಕೊಂಡಿರೋರೆಲ್ಲ ಫುಲ್ ನೀಟ್ ಎಕ್ಸಾಮ್ ಬರೆಯಲ್ಲ, ಏನೋ ಬಡವ್ರ ಮಕ್ಕಳು. ಸೊ ಹಿಂಗಾಯ್ತು ಅಂತಂದ್ರೆ ನಾವು ಒಂದ್ ಸ್ವಲ್ಪ 4 ಕಾಸು ದುಡಿಬೋದು ಅನ್ನೋ ಆಸೆಯಿಂದ ಬಂದು ನೀಟ್ ಎಕ್ಸಾಮ್ ಬರೀತಾರೆ. ಆ ನೀಟ್ ಎಕ್ಸಾಮ್ ನ ಲೀಕ್ ಮಾಡಿ ಅವ್ರ ಬಾಯಿಗೆ ಮಣ್ಣು ಹಾಕೊಂಡು ಆ ಲೀಕ್ ಎಕ್ಸಾಮ್ ಬರ್ದಿರೋ ದುಡ್ಡಲ್ಲಿ ನೀವು ಬೇಳೆ ಬೇಯಿಸ್ಕೊಂಡು ತಿಂತಾ ಇದ್ದೀರಾ. ಅದೆಷ್ಟು ನಿಮ್ನ ಇಂಥವ್ರಿಗೆಲ್ಲ ಸಾವು ಬರ್ದಿರಾ 70-80 ವರ್ಷದವರೆಗೂ ಬದುಕೊಂಡು ಎಲ್ಲ ಅನುಭವಿಸ್ಕೊಂಡು ಆಮೇಲೆ ಸತ್ತೋಯ್ತಾ ಇದ್ದೀರಾ ನೀವು. ಸೊ ಆ ದೇವ್ರ ಹತ್ರ ಬೇಡ್ಕೊಂತ ಇದ್ದೀನಿ, ದೇವ್ರೆ ನೀನು ಇದ್ರೆ ಇವ್ರನ್ನ 80-70 ವರ್ಷದವರೆಗೂ ಬದುಕಿಸ್ತೀರಾ, ಚಿಕ್ಕ ವಯಸ್ಸಲ್ಲೇ ಸಾಯಿಸ್ಬಿಡು. ನಿಮ್ ಕಡೆ ಆದಂತ ಸಪೋರ್ಟ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆ ನಮ್ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದ್ರ ಬಗ್ಗೆ ಮುಖ್ಯವಾಗಿ ನಿಮ್ಗೆ ಏನ್ ಅನ್ಸುತ್ತೆ, ಇದು ನೀಟ್ ಎಕ್ಸಾಮ್ ಬಗ್ಗೆ ಬ್ಯಾನ್ ಮಾಡೋದು ಕರೆಕ್ಟ್ ಆಗಿಲ್ಲ, ನಾವು ಮಾತಾಡಿದ್ರೆ ತಪ್ಪಿದ್ರೆ ಕಮೆಂಟ್ ಅಲ್ಲಿ ಹಾಕಿ, ನಾವು ಏನೋ ಸರಿಪಡಿಸ್ಕೊಂತೀವಿ. ನಮ್ಗೆ ಅನಿಸ್ತು ಮಾತಾಡಬೇಕು ಅಂತ, ಅದೊಂದು ಕಾರಣಕ್ಕೆ ಮಾತ್ರನೇ ಮಾತಾಡ್ತೀವಿ. ಬಿಟ್ರೆ ಎಷ್ಟು ಕಂಟೆಂಟ್ಗಳು ಬಿದ್ದಿದೆ, ಇದೆಲ್ಲ ಒಂದು ಕಂಟೆಂಟ್ ಇಟ್ಕೊಂಡು ನಾವು ಮಾತಾಡ್ಬೇಕಂತ ಅವಶ್ಯಕತೆನೇ ಇಲ್ಲ. ಸೊ ಅಷ್ಟೇ ನನ್ನ ಕಡೆಯಿಂದ. ನಮಸ್ಕಾರ. ಸ್ಟೂಡೆಂಟ್ಗೆ ಅಷ್ಟೆಲ್ಲ ಅನ್ಯಾಯ ಆಗ್ತೈತೆ. ಸೊ ಸೆಲೆಬ್ರಿಟೀಸ್ ಯಾರು ವಾಯ್ಸ್ ಎತ್ತಿಲ್ಲ ಅಂತಂದ್ರೆ ನಮ್ಮಷ್ಟು ಒಬ್ಬ ಕಾಮನ್ ಪೀಪಲ್ಗೆ ಇನ್ನೊಬ್ಬ ಕಾಮನ್ ಪೀಪಲ್ ಆಗ್ಬೇಕು ಅನ್ನೋ ಥರ ಅವ್ರನ್ನ ಹೊಡಿಯೋದು, ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ರೆ ನೋಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಟೈಮ್ 12 ಗಂಟೆ ಆಗ್ತೈತೆ. ಸೊ 12 ಗಂಟೆ ಆಗ್ತಾ ಇದ್ರು ಈ ವಿಡಿಯೋ ಇವತ್ತು ಮಾಡಿ ಬಿಡಲೇಬೇಕು ಅಂತ ಅಂದ್ಬಿಟ್ಟು ನಾವಿಬ್ಬರು ಡಿಸೈಡ್ ಮಾಡಿ ಬಿಟ್ಟಿದ್ದು. ಸೊ ಇಷ್ಟ ಆಯಿತು ಅಂತಂದರೆ 4 ಜನಕ್ಕೆ ಶೇರ್ ಮಾಡಿ. ಸೊ ನೀಟ್ ಎಕ್ಸಾಮ್ ಈ ಥರ ಇದೆ, ಒಂದು ಮಗು ಜೀವ ಹೋಗ್ಬಾರ್ದು ಅಂತಂದರೆ ಈ ಥರ ಆಗದಿರೋ ಥರ ನೋಡ್ಕೊಳ್ಳೋದು ನಮ್ಮ ಹಕ್ಕು. ನಾವು ಜಾಸ್ತಿ ಶೇರ್ ಮಾಡಿದಷ್ಟು ಇದಕ್ಕೆ ಬೇಗ ಸೊಲ್ಯೂಷನ್ ಸಿಗುತ್ತೆ. ಹೌದು. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ರಿಯಲೈಸ್ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗುತ್ತೆ, ದೇವ್ರು ಚೆನ್ನಾಗಿಟ್ಟಿರ್ತಾನೆ ಅಷ್ಟೇ. ಧನ್ಯವಾದಗಳು. ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹೌದು, ಏನಾದರೂ ತಪ್ಪಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅದನ್ನು ಹೇಳಿ, ಈ ಥರ ಹಿಂಗಿದೆ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ, ಮುಕ್ತಾಯ ಮಾಡ್ಕೊಂತೀವಿ. ಧನ್ಯವಾದಗಳು. ಎಸ್, ಧನ್ಯವಾದಗಳು.